ಚಿತ್ರದುರ್ಗದಿಂದ ಸರ್. ಚಿತ್ರದುರ್ಗ. ಏನು ಮಾಡ್ಕೊಂಡಿರೋದು? ರೈತರು ಸರ್. ರೈತರು. ಹಾ ಸರ್. ಈ ಮುಂಚೆ ಮಾತಾಡಿದ್ದೀರಲ್ವಾ? ಹೌದು ಸರ್, ತುಂಬಾ ದಿನ ಆಯ್ತು. ವಾ, ಏನು? ತುಂಬಾ ನಿರೀಕ್ಷೆಯಲ್ಲಿ ಇದ್ವಿ ಸಹ ನಾವು ತುಂಬಾ ಮಾತಾಡ್ಬೇಕಂತ. ಈಗಾಗಲೇ ಮಾತಾಡಿದೀಯಲ್ಲಪ್ಪ ನೀನು. ಮಾತಾಡಿದೀನಿ ಸಹ, ಆದ್ರೆ ತುಂಬಾ ನಿರೀಕ್ಷೆಯಲ್ಲಿ ಇದ್ವಿ. ಬಹಳ ದಿನದ ಸಿಗ್ಲಿಲ್ಲ, ಕಾಲು ಇವತ್ತು ಸಿಕ್ಕಿದೆ. ಆಯ್ತು. ಏನಾದರೂ ಹಂಚ್ಕೊಳ್ಳೋದಿದೆಯಾ? ಹೌದು ಸರ್, ಒಂದ್ ಸ್ವಲ್ಪ ನಿಮ್ ಬಗ್ಗೆ ಸ್ವಲ್ಪ ನಾವು ನಿಮ್ ಹತ್ರ ಕ್ಷಮೆ ಕೇಳ್ಬೇಕಂತ ಬಹಳ ದಿನದ. ಕ್ಷಮೆ? ಹೌದು ಸರ್. ಕ್ಷಮೆ ಯಾಕೆ? ಏನು ಮಾಡಿದ್ರಿ? ಅದು ಸರ್, ನಿಮ್ ಬಗ್ಗೆ ನಾವು ತುಂಬಾ ಒಂಥರ ಬೈಕ್ ಅಂತಾರಲ್ಲ, ಆ ತರ ಬೈಕ್ ಕಳೋದು ಮತ್ತೆ ತಪ್ಪು ತಿಳ್ಕೊಳೋದು ಆ ತರ ಎಲ್ಲ ತಿಳ್ಕೊಬಿಟ್ಟಿದ್ದೆ. ಹೌದಾ? ಯಾಕೆ? ಅದು ಸರ್ ಅದೇ ಈಗ ಅದು ಯಾಕೆ ಅಂದ್ರೆ ನೀವು ನಿಮ್ಮ ಹತ್ರ ಮಾತಾಡಕ್ಕೆ ನಾನು ಬಂದಿದ್ದೆ. ನೀವು ಒಂದು ಇದು ಜ್ಞಾನಾಶ್ರಮ ಅನ್ನೋದು ನನಗೆ ಅರಿವಿದ್ದಿಲ್ಲ ಅವಾಗ. ಹ್ಮ್ ಏನೋ ಹೇಳ್ತಿದಾರೆ, ಇವ್ರನ್ನ ಮಾತ್ ನಿಲ್ಸ್ಬಿಡ್ಬೇಕು ಅಂತಂದೇಳಿ ನಾನು ಆ ರೀತಿ ಬಂದಿದ್ ಕನೆಕ್ಟ್ ಆಗಿದ್ವಿ ಅವರಲ್ಲಿ. ಏನಂತ ಅಂದ್ಕೊಂಡಿದ್ರಿ? ಅಂದ್ರೆ ಏನೋ ಇವ್ರೇನೋ ಸುಮ್ನೆ ಇದು ಜ್ಞಾನ ಅನ್ನೋದು ಗೊತ್ತಿಲ್ಲ, ಸುಮ್ನೆ ಇವ್ರು ಲಾಯರ್ ವಾದ ಮಾಡ್ತಾರಲ್ಲ, ಆ ತರ ಏನೋ ಬುದ್ಧಿ ಹೇಳ್ತಿದಾರ ಅಂತ ನಾವ್ ಅನ್ಕೊಂಡಿದ್ವಿ. ನಾವು ಅದನ್ನೇ ನಮ್ ಜೀವನದ ಪ್ರಶ್ನೆ ಎಲ್ಲ ಹಾಕ್ಯಂಡ್ ನಿಮ್ ಮಾತುಗಳು ನಿಲ್ಸ್ಬೇಕಂತ ಬಹಳ 2 ಸತಿ ಬಹಳ ಟ್ರೈ ಮಾಡಿದೆ ನಾನು. ಹೌದಾ? ನೀವು ಹಿಂಗೆ ಆಗುತ್ತೆ, ನೀನ್ ಈ ತರ ಹೋದ್ರೆ ಈ ದಾರಿಯಲ್ಲಿ ಅಡವಿ ಬೀಳ್ತೀಯಪ್ಪ ಅಂತ ನಮ್ಮನ್ನೆಲ್ಲ ಸರಿದಾರಿಗೆ ತಂದು ಇದು ಮಾಡಿದಾಗ ಅದು ಒಂದು ನಿಮ್ಮನ್ನ ನಾವು ಅದೇ ಸರ್ ಅವಾಗ ನೀವು ನಾನು ವಾಮಾಚಾರದ ಬಗ್ಗೆ ಹೇಳಿದ್ದೆ. ಹಂಗಂತ ಹೇಳಿದಾಗ ನೀವು ನಿನ್ಗೆ ಯಾವ ವಾಮಾಚಾರನೂ ಇಲ್ಲ, ನೀನು ಸುಮ್ಮನೆ ಮನಸ್ಸು ಕೆಡಿಸ್ಕೊಂಡು ಮನೆತನದ ಬಗ್ಗೆ ಕೆಡಿಸ್ಕೊಂಡು ನೀನು ಇದೇ ರೀತಿ ತಲೆ ಕೆಡಿಸ್ಕೊಂಡಿದ್ ಯಾವ ವಾಮಾಚಾರನ ಇಲ್ಲ ಅಂತ ಅಂದ್ಬಿಟ್ರಿ ಸರ್. ಅದಕ್ಕೆ ಅವಾಗ ಒಂದ್ಸತಿ ನಾನು ನಮ್ಮ ಪರಿಸ್ಥಿತಿಯಲ್ಲಿ ಈ ವ್ಯಕ್ತಿ ಇದ್ರೆ ಈ ವ್ಯಕ್ತಿಗೆ ಅರಿವು ಆಗದೇನೋ ನಮ್ಮ ಸ್ಥಿತಿ, ನಮ್ಮ ಸಂಕಟ ಅಂತ ಅನ್ಕೊಂಡಿದ್ದು ನಾವು. ಅವಾಗ ನಿಮಗೆ ನಾವು ಅಂದ್ಕೊಂಡು ಸುಮ್ನಾದಿ ಸರ್. ಮತ್ತೆ ಇನ್ನೊಂದ್ಸತಿ ಕಾಲ್ ಮಾಡಕ್ ಆಗ್ಲಿಲ್ಲ. ಅವಾಗ ನೀವು ದೇಣಿಗೆ ಕೇಳಿದ್ರಿ ಇದು ಆಶ್ರಮ ಕಟ್ಟಕ್ಕೆ. ಮತ್ತೆ ನೀವು ಸಡನ್ಲಿ ಫೋನ್ ಕಾಲು ಏನು ಬರ್ಲಿಲ್ಲ. ಅವಾಗ ಒಂದ್ಸತಿ ತಪ್ಪು ತಿಳ್ಕೊಂಡಿವಿ ನಿಮ್ ಬಗ್ಗೆ. ಏನೋ ಇವನ್ ಬಂದ್ಬಿಟ್ಟು ಸುಮ್ನೆ ಏನೋ ಒಂದ್ ಹೇಳಿಕೆ ಬಿಟ್ಟು ಆಶ್ರಮ ಕಟ್ಕೊಬಿಟ್ಟು ಇವನು ಎಲ್ಲಾರ ತರ ಫೇಕ್ ಅಂತಂದು ಅಂದ್ಕೊಂಡ್ವಿ. ತುಂಬಾ ತಟ್ಕೊಂಡ್ವಿ. ಮತ್ತೆ ಆ ಕಡೆಯಿಂದ ನೀವು ಅವಾಗ ನೀವು ಅಡ್ಮಿಟ್ ಅಲ್ಲಿ ಇದ್ದಾಗ ನೀವು ಮಾತಾಡಿದ್ರಿ, ನನ್ಗೆ ಈ ತರ ಆಗಿತ್ತು, ತಪ್ಪು ತಿಳ್ಕೊಬೇಡ್ರಿ ಅಂತಂದು. ಅವಾಗ ನಿಮಗ್ ಆಗಿದ್ ಸಂಕಟ ನಮಗ್ ತುಂಬಾ ನೋವು ಅದು. ಇದೇನು ನಾವ್ ಈ ತರ ತಿಳ್ಕೊಂಡ್ವಿ ಅನ್ನೋದೊಂದು ಅವ್ರಿಗಿಂತ 100 ಜನ ಲಕ್ಷಾಂತರ ಜನ ಕಣ್ಣೀರು ವರ್ಷ ವ್ಯಕ್ತಿಗೆ ಈ ರೀತಿ ಒಂದು ಸಂಕಟ ಬರುವುದು ಉಂಟಾ? ಪುಣ್ಯದ ಫಲ ಇದ್ರು ಕೂಡ ಅವ್ರಿಗೂ ಕೂಡ ನೋವು ಉಂಟಾ ಅಂತಂದು ಅವತ್ ತುಂಬಾ ನೋವಾಯ್ತು ಸರ್ ನಮ್ಗೆ. ನಿಮ್ಮನ್ನೆಲ್ಲ ಬೈಕೊಂಡಿದ್ದು ಅದೆಲ್ಲ ಮರ್ತೋಗೈತೆ. ಮತ್ತೆ ನನಗೆ ನೆನಪಾಯ್ತು ಒಂದಿನ. ಯಾವ ನೆನಪಾಯ್ತು ಅಂದ್ರೆ ನೀವೇ ಹೇಳ್ತಿದ್ರಿ ಸರ್ ಕಾರ್ಯಕ್ರಮದಲ್ಲಿ, ಯಾವ ಟೈಮ್ನಾಗ ಏನಿರಲ್ಲ, ಯಾರಿಗನ ಕ್ಷಮೆ ಕೇಳೋದಿದ್ರೆ ಕೇಳ್ಬಿಡಿ ಅಂತಂದು. ಅವಾಗ ನನ್ ಮನ್ಸಿಗೆ ಅವೆಲ್ಲ ಕೆಲವು ಹಂಗಲ್ಲ ಬರಲ್ಲ ಸರ್, ಕೆಲವು ಮಾತ್ರ ನನ್ ಮನ್ಸಿಗೆ ಬರ್ತವೆ. ಯಾರಿಗ್ ಕೇಳ್ಬೇಕಿತ್ತು ಅಂತ ಅಂದಾಗ ನಿಮ್ಮನ್ನು ಬೈಕೊಂಡಿದ್ದಂದ್ರೆ ನಾನು ನನಗ್ ಬಂದಂತ ಪರಿಸ್ಥಿತಿ ವ್ಯಕ್ತಿ ಬಂದ್ರೆ ಈ ತರ ಆಯ್ತಲ್ಲ, ಇದಕ್ಕೆ ನಾನ್ ತಪ್ಪು ಮಾಡ್ಕೊಂಡಿದ್ನಿ, ಯಾಕೆ ಎಲ್ಲರಿಗೂ ನೀನು ಯಾರಿಗನ ಹಾಕ್ಯ, ಇಂಥವ್ರಿಗೆ ಯಾಕೆ ಹಾಕ್ತಿ ಒಂದು ಮನಸ್ಥಿತಿನ? ಪ್ರಪಂಚದಲ್ಲಿ ಭ್ರಷ್ಟಾಚಾರಿಗಳಿದ್ದಾರೆ, ದುಷ್ಟ ಶಕ್ತಿಗಳಿದ್ದಾರೆ, ದುಷ್ಟರಿಗಾಕು ಶಾಪ, ಅಧರ್ಮ ಶಕ್ತಿಗಳಿದ್ದಾರೆ, ಅವರಿಗಾಕು ಶಾಪ. ಆದ್ರೆ ಇಂಥವ್ರ ಮೇಲೆ ನೀನು ಹಾಕಿದೆಯಲ್ಲ, ನಿನಗೆ ನನ್ ಮನಸ್ಸು ಬಹಳ ಇದು ಮಾಡಿ ಹೇಳ್ಬಿಡ್ತು ಸರ್. ಅದಕ್ಕೆ ಮನಸಾರಿ ನಿಮ್ಗೆ ನಾವು ಕಾರ್ಯಕ್ರಮಕ್ಕೂ ನಿಮ್ಗೂ ಬಹಳ ಕ್ಷಮೆ ಕೇಳ್ಕೊಂತ. ಹಾಗೇನಿಲ್ಲ ನಿಮ್ ದೊಡ್ಡತನ ಅಷ್ಟೇ. ನಿಮಗೆ ಬಂದಿರುವ ಆಲೋಚನೆಗಳಲ್ಲಿ ತಪ್ಪಿದೆ ಅಂತನ ಅಥವಾ ತಪ್ಪು ಅಂತ ನಾನು ಹೇಳಲ್ಲ. ಬಹುಶಃ ಯಾವುದೇ ಒಂದು ವಿಚಾರಗಳನ್ನು ಶುರು ಮಾಡಿದಾಗ ಅಥವಾ ಇಂಥದ್ದೇನೋ ಶುರು ಮಾಡಿದಾಗ, ಅದರಲ್ಲೂ ಚಿಕ್ಕ ವಯಸ್ಸಿರುವ ನಾನು ಶುರು ಮಾಡಿದಾಗ
ಅದು ಒಬ್ಬೊಬ್ರಿಗೆ ಏನೇನೋ ಅನಿಸಿರ್ಬೋದು. ಬಟ್ ನನ್ನ ಆತ್ಮದಾಣೆಗೂ ಅಥವಾ ನನ್ನ ಕೃಷ್ಣನಾಣೆಗೂ ಇವತ್ತಿನವರೆಗೂ ನಾನು ಯಾವುದೇ ರೀತಿಯಲ್ಲೂ ಅಂಥ ದುಷ್ಟ ಆಲೋಚನೆಗಳನ್ನು ಹೊಂದೇ ಇಲ್ಲ. ಕೇವಲ 4 ಜನಕ್ಕೆ ನನಗೇನು ಗೊತ್ತೋ ಅದನ್ನು ಹೇಳ್ತೀನಿ. ಎಂದಿನಂತೆ ನನ್ನ ಜೀವನವೂ ಕಷ್ಟದಲ್ಲೇ ಇದ್ದೇ ಇರುತ್ತಲ್ಲ. ಸೊ ಹಾಗೆ ಮಾಡಿಕೊಳ್ಳೋದಾದರೆ ಇಷ್ಟೊತ್ತಿಗೆ ನಾನು ಹೇಗೆ ಬದುಕಬೋದಿತ್ತು. ಆದರೆ ಗೊತ್ತಿಲ್ಲ, ಅಂತಿಮವಾಗಿ ಇವತ್ತಿನವರೆಗೂ ಸಾವಿರಾರು ಲಕ್ಷಾಂತರ ಜನಕ್ಕೆ ಕೆಲವೊಂದನ್ನು ಹೇಳೋ ಅವಕಾಶ ದೇವರು ಕೊಟ್ಟಿದ್ದಾನೆ. ಅದು ಬಿಟ್ಟರೆ ಹೇಳ್ತೀನಿ ಇನ್ನು ಮಾತ್ರಕ್ಕೆ ನನಗೆ ಕಷ್ಟ ಇಲ್ಲ ಅಥವಾ ಕಷ್ಟ ಬರಬಾರ್ದು ಅಂತಲೂ ಏನಿಲ್ಲ. ಬಟ್ ಬಂದಾಗ ನಿಮ್ಮಂಥವರ ಹಾರೈಕೆಯಿಂದ ಗೆದ್ಕೊಂಡು ಬರ್ತಾನೇ ಇದ್ದೀನಿ. ಪರವಾಗಿಲ್ಲ, ನೀವು ಶಪಿಸಿದ್ದೇ ಆಗಿರ್ಬೋದು ಅಥವಾ ತಪ್ಪು ತಿಳ್ಕೊಂಡಿದ್ದೇ ಆಗಿರ್ಬೋದು. ಕಾಲಕ್ರಮೇಣ ನಾನು ಯಾವುದಕ್ಕೂ ಕೋಪ ಮಾಡಿಕೊಂಡಿಲ್ಲ ಅಥವಾ ನಾನು ಯಾವುದಕ್ಕೂ ಯಾರನ್ನೂ ಇವನ್ ನಾನು ಕಮೆಂಟಲ್ಲೂ ಆರಂಭದಲ್ಲಿ ತುಂಬ ಜನ ಬೈತಿದ್ದು ನೋಡಿದ್ದೀನಿ, ಅಥವಾ ಆರಂಭದಲ್ಲಿ ಏನೇನೋ ಕೆಟ್ಟದಾಗ ಬಳಸೋದೆಲ್ಲ ನೋಡಿದ್ದೀನಿ ನಾನು. ಆದರೆ ನನ್ನ ನಂಬಿಕೆ ಏನಂದರೆ, ನನ್ನ ಒಳಗಡೆ ನಾನು ಏನಕ್ಕೆ ಬಂದಿದ್ದೀನಿ, ನಾನು ಏನು ಮಾಡ್ತಾ ಇದ್ದೀನಿ, ಆ್ಯಂಡ್ ಯಾರೂ ನನ್ನ ತಪ್ಪನ್ನು ಕಂಡು ಹಿಡಿದೇ ಹೋದರೂ ನಾನು ಒಂದು ವೇಳೆ ತಪ್ಪು ಮಾಡಿದ್ರೆ ಅದಕ್ಕೆ ನನಗೆ ಶಿಕ್ಷೆ ಆಗೇ ಆಗುತ್ತೆ. ಜನಕ್ಕೆ ಗೊತ್ತಾಗಿಲ್ಲ ಅಂದ ಮಾತ್ರಕ್ಕೆ ನಾನು ಅದರಿಂದ ಬಚಾವಾಗಲಿಕ್ಕಾಗಲ್ಲ. ಸೊ ನನ್ನ ನಂಬಿಕೆ ನನ್ನ ಒಳಗಿನಿಂದ ನಾನು ಶುದ್ಧನೋ ಭ್ರಷ್ಟನೋ ಅಧರ್ಮಿಯೋ ಅದು ನನಗೆ ಗೊತ್ತು, ಅದಕ್ಕೆ ಶಿಕ್ಷೆ ಆಗೇ ಆಗುತ್ತೆ. ಅದು ಹೊರಗಡೆ ಜನಕ್ಕೆ ಗೊತ್ತಿಲ್ಲ ಅಂತ ಮಾತ್ರಕ್ಕೆ ಅದು ಹಾಗೇ ಮುಂದುವರಿಯುತ್ತೆ ಅಂತ ಅಲ್ಲ. ಸೊ ಈ ಥರದ್ದೇನೋ ಕಮೆಂಟ್ ಮೂಲಕ ಅಥವಾ ಎಲ್ಲೋ ಈಗೆಲ್ಲ ಜನ ಗೌರವದಿಂದ ವರ್ತಿಸ್ತಾರೆ. ಮೊದಲು ಎಲ್ಲೋ ನಡ್ಕೊಂಡು ಹೋಗ್ತಿದ್ರೆ ಕೆಲವೊಮ್ಮೆ ತುಂಬ ತಪ್ಪಾಗಿ ಕೆಟ್ಟದಾಗಿ ಕೂಗೋದು ಏನೆಲ್ಲ ಮಾಡೋರು, ನಾನು ಅದೆಲ್ಲ ನೋಡಿದ್ದೀನಿ. ಆದರೆ ನಾನು ಯಾವತ್ತೂ ಅದಕ್ಕೆ ಯಾವುದಕ್ಕೂ ಉತ್ತರ ಕೊಡಲಿಕ್ಕೆ ಹೋಗಿಲ್ಲ. ಗೋವಿಂದ ಎಲ್ಲ ನಿಂದೇನಪ್ಪ ಅಂದುಕೊಂಡು ನಾನು ಬಂದಿದ್ದೀನಿ. ಬಹುಶಃ ನೋಡಿ, ನಿಮ್ಮ ದೊಡ್ಡತನ, ನೀವೊಮ್ಮೆ ಹಾಗೆ ಅಂದುಕೊಂಡಿದ್ರಿ ಮತ್ತು ಕಾಲಕ್ರಮೇಣ ನಿಮ್ಮ ಮನಸ್ಸಿಗೆ ಅದೇನು ಅನ್ನಿಸ್ತೋ ಏನೋ ಕ್ಷಮೆ ಅಂತ ಹೇಳ್ತೀರಿ. ಅಂತ ಇಲ್ಲ, ನೀವು ನನ್ನನ್ನು ಇನ್ನೂ ಏನೋ ಅಂದುಕೊಂಡ್ರು ನನಗೇನು ಬೇಜಾರಿಲ್ಲ. ಬಟ್ ಅಂತಿಮವಾಗಿ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ಅನ್ನೋದು ಖುಷಿ ಮಾತ್ರ ನನಗಿದ್ದೇ ಇದೆ. ಯಾವಾಗಲೂ ಬರ್ತೀನಿ, ಕಾರ್ಯಕ್ರಮ ಮಾಡ್ತೀನಿ, ಆಶ್ರಮಕ್ಕೆ ಜನ ಬರ್ತಾರೆ ಅಥವಾ ಕಾರ್ಯಕ್ರಮಗಳಿಗೆ ಹೋಗ್ತೀನಿ. ನನಗೆಲ್ಲ ಗೊತ್ತು ಅಂತ ನಾನು ಹೇಳಲ್ಲ, ಬಟ್ ನನಗೇನು ಗೊತ್ತೋ ಅದನ್ನು ಜನಕ್ಕೆ ಹೇಳ್ತಾ ಯಾರಿಂದಲೂ ಏನೂ ನಿರೀಕ್ಷೆ ಮಾಡದೆ ನನ್ನ ಜೀವನವನ್ನು ನಾನು ನಡೆಸ್ತಾ ಇದ್ದೀನಿ. ಬಟ್ ನಿಮ್ಮ ದೊಡ್ಡತನ, ಕ್ಷಮೆ ಕೇಳಬೇಕು ಅಂತ ಆಲೋಚನೆ ಅಂಥ ತಪ್ಪು ನೀವೇನೂ ಮಾಡಿಲ್ಲ. ಬಟ್ ನಿಮ್ಗನ್ಸಿದ್ದನ್ನು ನೀವು ಹೇಳಿದ್ದೀರಿ, ತಪ್ಪೇ ಇಲ್ಲ. ಅದು ಹೇಗೆ ಸರ್? ಅದೇ ಈಗ ನಾವು ಯಾರಿಗನ ಹಿಂಗ್ ಹೇಳಿದಾಗ ಸ್ವಲ್ಪ ಅಹಂಕಾರ ಬರುತ್ತೆ. ನೀವ್ ಹೇಳ್ತೀರಾ ನಮ್ದೇನೋ ತಪ್ಪಿದ್ರೆ ಹೇಳ್ರಿ, ನಾನ್ ತಿದ್ಕೊಂತೀನಿ ಅಂತಂದು ಅದು ಆ ತರ ಮನಸ್ಥಿತಿನ ತಗೊಂಡೋಗೋದು. ಅಲ್ಲ ಹೌದು. ಈಗ ಎಲ್ಲ ಇವನ್ ಎಂಥ ದೊಡ್ಡ ಮಹಾನ್ ಪಂಡಿತನಾದರೂ ಮಹಾನ್ ಜ್ಞಾನಿ ಆದರೂ ಅಂಥ ಭಗವಂತನ ಅವತಾರಗಳಲ್ಲೇ ಅವ್ರಿಗೂ ಒಬ್ರು ಗುರುಗಳು ಅಂತ ಇರ್ತಾ ಇದ್ರು. ಸೊ ಪ್ರತಿದಿನ ತಮ್ಮ ಕೆಲಸಗಳಲ್ಲಿ ನಮಗೆ ಕಾಣದೇ ಇರುವುದು ಏನೋ ನೋಡುಗರಿಗೆ ಕೆಲವೊಂದು ತಪ್ಪುಗಳು ಏನೋ ಸರಿ ಕಾಣಬಹುದು. ಸೊ ಅವ್ರು ಕಮೆಂಟ್ ಮಾಡಿದಾಗ ನಾನು ಎಲ್ಲ ಕಮೆಂಟ್ಗಳನ್ನು ಯಾರೋ ನನ್ನ ಹೊಗಳ್ತಾರೆ ಅಂತ ನಾನು ಕಮೆಂಟ್ ಮಾಡಲ್ಲ. ಓಕೆ, ಜನರಿಗೆ ಇದ್ರ ಬಗ್ಗೆ ಏನೇನು ಅಭಿಪ್ರಾಯಗಳಿದ್ದಾವೆ ಅಂತ ನೋಡಿಕೊಳ್ಳಿಕ್ಕೆ ಮತ್ತು ನೆಕ್ಸ್ಟ್ ಅದನ್ನು ತಿದ್ದುಕೊಳ್ಳಿಕ್ಕೆ ಬಹುಶಃ ಪ್ರತಿದಿನ ನಾನೇನು ಓದ್ಲಿಕ್ಕೆ ಸಮಯ ಕೊಡ್ತೀನಿ ಅಥವಾ ಈ ಜನಗಳ ಹತ್ರ ಏನು ಸಮಯ ಕಳೀತೀನಿ, ಇವೆಲ್ಲವೂ ನನಗೊಂದು ದೊಡ್ಡ ಪಾಠಶಾಲೆ. ಕಳೆದ ಒಂದು 2, 3, 4, 5 ವರ್ಷದ ಹಿಂದಿನ ವಿಡಿಯೋ ನನ್ನ ವಿಡಿಯೋಗಳು ನೋಡಿಕೊಂಡ್ರೆ ಅಯ್ಯೋ ಎಷ್ಟು ಕಡಿಮೆ ಜ್ಞಾನ ಇತ್ತಪ್ಪ ಅವಾಗ ಅನಿಸುತ್ತೆ. ಸೊ ಇವತ್ತಿನ ಈ ಬದುಕನ್ನು ಮುಂದಿನ 5 ವರ್ಷ ಬಿಟ್ಟು ಈ ಕಡೆ ಹಿಂದಿರುಗಿ ನೋಡಿದಾಗ ಮನುಷ್ಯ ಕಲಿತಾನೆ ಹೋಗ್ತಾನಲ್ಲ. ಸೊ ಕಲಿತಾ ಪ್ರತಿದಿನ ನಾವು ಉತ್ತಮರಾಗ್ತಾ ಹೋಗಬೇಕು. ಸೊ ನಾನೇ ಹೇಳ್ತೀನಲ್ಲ, ಕಳೆದ 5 ವರ್ಷದ ಹಿಂದಿಂದೋ 3 ವರ್ಷದ ಹಿಂದಿಂದೋ ಇದೇ ಥರದ ಮಾತುಕತೆಗಳ ವಿಡಿಯೋ ನೋಡಿದಾಗ ಅಯ್ಯೋ ನಾನು ಇದಕ್ಕಿಂತ ಅತ್ಯದ್ಭುತವಾಗಿ ಹೇಳ್ಬೋದಿತ್ತಲ್ವ ಅವತ್ತ ಅಂತ ಇವತ್ತಿಗೆ ಅನಿಸುತ್ತಷ್ಟೆ. ಕಲಿತಾ ಇದ್ದೀನಿ, ಏನೋ ತಪ್ಪುಗಳು ಆಗಿರ್ಬೋದೇನೋ ಗೊತ್ತಿಲ್ಲ, ಬಟ್ ನಾನು ಕ್ಷಮೆ ಕೇಳ್ತೀನಿ. ಅಂಥದ್ದೇನಾದರೂ ಯಾರ ಮನಸ್ಸಿಗಾದರೂ ನೋವಾಗಿದ್ರೆ ಬಹುಶಃ ನನ್ನ ಉದ್ದೇಶ ಅದು ಆಗಿರ್ಲಿಕ್ಕಿಲ್ಲ ಅಷ್ಟೇ. ಇಲ್ಲ ಸರ್, ಆ ತರ ಏನಿಲ್ಲ. ಅದೇ ಮನಸ್ಥಿತಿನ ಹಂಗ್ ತಗೊಂಡೋಗ ತುಂಬಾ ಕಷ್ಟ ಆಗುತ್ತಲ್ಲ ಸರ್, ಅದೇ ಸುಲಭನ ಅಂತ ಕೇಳ್ತಿರೋದು ಸರ್. ನಿಮ್ಗೆ ಇಲ್ಲ ನಮಗೆ ಕೇಳ್ಕೊಂತ ಇದೀವಿ ಸರ್ ನಾವು. ಅದು ನೀವು ಆ ರೀತಿ ಖಂಡಿತ. ಈಗ
ಅದು ಯಾವಾಗಲೂ ಇರಬೇಕು ನನ್ನ ಪ್ರಕಾರ. ನೀವು ಅದ್ಭುತವಾದದ್ದನ್ನೇ ಮಾಡಿ. ಇವನ್ ನನಗೆ ಯಾರೊಬ್ಬರು ಹೇಳೋರು, ಒಬ್ಬರು ಮಹಾನ್ ನಟರು, ಅವರು ಸೆಟ್ಟಲ್ಲಿ ಸ್ಕ್ರಿಪ್ಟ್ ಪ್ರಕಾರ ಆ್ಯಕ್ಟ್ ಮಾಡಿ ಈ ಕಡೆ ಬಂದ ತಕ್ಷಣ ನಾನು ಚೆನ್ನಾಗಿ ಮಾಡಿದ್ನಾ, ಏನಾರು ಇದ್ರೆ ಹೇಳ್ರಪ್ಪ ಅಂದರೆ ಪರಕಾಯ ಪ್ರವೇಶ ಮಾಡಿ ಅದ್ಭುತವಾಗಿ ನಟನೆ ಮಾಡಿರೋರಂತೆ. ಈ ಕಡೆ ಬಂದ ತಕ್ಷಣ ಚೆನ್ನಾಗಿ ಮಾಡಿದ್ನಾ, ಏನಾರು ಇನ್ನೂ ಇಂಪ್ರೂವೈಸೇಷನ್ ಮಾಡ್ಕೊಳ್ಬೇಕಾ, ಹೇಳ್ರಪ್ಪ ಅಂದರೆ ನಾನು ಇದಕ್ಕಿಂತ ಇನ್ನು ಅದ್ಭುತ ಇಲ್ಲ ಬಿಡು, ಮ್ಯಾಕ್ಸಿಮಮ್ ನಾನು ಮಾಡಿಬಿಟ್ಟಿದ್ದೀನಿ ಅನ್ನೋದು ಏನೂ ಇಲ್ಲ. ಸೊ ಆ ವ್ಯಕ್ತಿತ್ವವನ್ನು ನಾವು ಇಟ್ಕೊಂಡಿರಬೇಕು. ಸೊ ನಮಗೆ ವಹಿಸಿದ ಕೆಲಸವನ್ನು ಮಾಡಬೇಕು. ಆ ಸಮಯದಲ್ಲೇ ಓಕೆ, ಅಲ್ಲಿ ಯಾರೋ ಹಿರಿಯರಿದ್ದರೆ, ತಿಳಿದವರಿದ್ದರೆ, ಅಥವಾ ಯಾರಾದರೂ ಇದ್ದರೆ ಇದನ್ನು ಇನ್ನೂ ಹೆಂಗೆ ಮಾಡ್ಬೋದು, ಅಥವಾ ಚೆನ್ನಾಗಿತ್ತಾ, ಅಥವಾ ಇನ್ನೂ ಏನಾದರೂ ಇದ್ದರೆ ಹೇಳ್ರಪ್ಪ ತಪ್ಪಿದರೆ, ಆ ವ್ಯಕ್ತಿತ್ವಗಳು ಏನು ಮಾಡ್ತವೆ ಅಂದರೆ ಎಲ್ಲರಿಗೂ ನಿಮ್ಮ ಅಹಂಕಾರ ಇಲ್ಲದ ವ್ಯಕ್ತಿತ್ವವನ್ನು ಪರಿಚಯ ಮಾಡಿಕೊಡ್ತವೆ. ಹೌದಪ್ಪ, ಈಗ ಯಾರಾದರೂ ನಿಮಗೆ ಬಂದು ಈಗ ಮಾಡಬೇಡ ಕಣೋ ಅಂತ ಬುದ್ಧಿ ಹೇಳಬೇಕಂದ್ರೆ ಅವನು ಕೇಳ್ತಾನೆ ಅನ್ನೋ ನಂಬಿಕೆ ಅವ್ರಿಗಿದ್ರೆ ಬಂದು ಬುದ್ಧಿ ಹೇಳ್ತಾರೆ. ಇಲ್ಲಪ್ಪ ಇವನು ಅಹಂಕಾರಿ, ಇವನು ಏನು ಹೇಳಿದ್ರು ಇವನು ಕೇಳೋನಲ್ಲ ಅಂದಾಗ ಯಾರು ಹೇಳಕ್ಕೆ ಬರಲ್ಲ. ಅದಕ್ಕೆ ನಾವು ಏನಾರು ಇದ್ರೆ ಹೇಳ್ರಪ್ಪ ತಿದ್ಕೊಳ್ತೀನಿ, ಇವನ್ ನೀವು ಚೆನ್ನಾಗೇ ಮಾಡಿರಿ, ಅದ್ಭುತವಾಗಿ ಮಾಡಿರಿ, ಒಂದು ಮಾತು ಹಂಗೆ ಎಸ್ತಿರ್ಬೇಕು. ಏನಾದರೂ ಇದ್ರೆ ಹೇಳ್ರಪ್ಪ ನಾವು ತಿದ್ಕೊಳ್ತೀವಿ. ಅವಾಗ ಏನು ಅನಿಸ್ಬಿಡುತ್ತೆ, ಇಲ್ಲಪ್ಪ ಇವನು ವಿನಮ್ರನಾಗಿದ್ದಾನೆ, ಬಹಳ ವಿನಯವಂತ, ಯಾರಾದರೂ ಏನಾದರೂ ಹೇಳಿದ್ರೆ ತಗೊಳ್ತಾನೆ ಅಂತ ಜನಕ್ಕೆ ಅನಿಸಿದಾಗ ಅವ್ರು ಏನೋ ಒಂದು ಹೇಳ್ತಾರೆ, ಗೊತ್ತಿಲ್ಲ, ಅದು ನಿಮಗೆ ಎಲ್ಪ್ ಆದರೂ ಆಗ್ಬೋದಲ್ವೇ? ಅದು ಸನ್ಮಾರ್ಗ ಇದ್ರೆ ತಗೋಬಹುದು. ಅದು ಖಂಡಿತ. ಹಾಗಂತ ಹೇಳ್ದವ್ರನ್ನೆಲ್ಲ ತಗೊಳ್ಳಿ ಅಂತ ಅಲ್ಲ, ನಿಮ್ಗದು ಸರಿ ಅನ್ನಿಸ್ಬೇಕು. ಬಟ್ ಯಾರೋ ಬಂದು ಹೇಳಲಿಕ್ಕೆ ನೀವು ಮೊದಲು ಅವಕಾಶ ಮಾಡಿಕೊಡ್ಬೇಕಲ್ಲ. ಅಯ್ಯೋ ಇವನ ಹತ್ರ ಏನಪ್ಪ, ಇವನು ಅಹಂಕಾರಿ, ಇವನು ಯಾರ ಮಾತು ಕೇಳಲ್ಲ ಅಂತ ಮಾತಿಗೆ ಬಂದ್ಬಿಟ್ರೆ ಯಾರು ಏನೂ ಹೇಳಲ್ಲ. ಆಮೇಲೆ ನಮಗೆ ಅನಿಸಿದ್ದೇ ಮಾಡ್ತೀವಿ, ಎಲ್ಲೋ ಒಂದು ಕಡೆ ಸರಿ ಬೀಳ್ತೀವಿ. ಸೊ ಅದು ಭಾಳ ಮುಖ್ಯ ಇರಬೇಕು ಆ ಗುಣ. ಸ್ವಲ್ಪ ಒಂದು ಕಾರ್ಯಕ್ಕೆ ಹೆಜ್ಜೆ ಇಡೋ ಮುನ್ನ ಮತ್ತು ಮುಗಿಸಿ ಬಂದ ನಂತರ, ಹೆಜ್ಜೆ ಇಡೋ ಮುನ್ನ ಟಿಪ್ಸ್ ತಗೊಳ್ಬೇಕು, ಮುಗಿಸಿ ಬಂದ ಮೇಲೆ ಹೆಂಗೆ ಮಾಡಿದೆ ಅಂತ ಕೇಳಬೇಕು. ಬಿಡು ನಾನು ಅದ್ಭುತ ಮಾಡಿದ್ದೀನಿ ಅಂದ್ಕೊಂಡು ಹಿಂಗೆ ಇದ್ದರೆ ಒಂದು ದಿನ ಒಂಟಿ ಆಗ್ಬಿಡ್ತೀವಿ ನಾವು, ಯಾರು ನಮ್ಮ ಹತ್ರಕ್ಕೂ ಬರಲ್ಲ. ಕೇಳಬೇಕು. ಅದು ನಿಮ್ಗೆ 60 ವಯಸ್ಸಾಗಿರಲಿ, 70 ವಯಸ್ಸಾಗಿರಲಿ, ಅಥವಾ ನೀವು ಅದ್ಭುತ ಜ್ಞಾನಿಯಾಗಿರಿ, ಏನೇ ಆಗಿರಿ, ಆ ಥರದ್ದು ಇಲ್ಲ. ಯಾರಾದರೂ ಹೇಳಿದ್ರೆ ಅದನ್ನ ಸ್ವೀಕರಿಸೋ ಗುಣ ಇರಬೇಕು. ಆ್ಯಂಡ್ ಯಾರು ಹೇಳೋಕೆ ಬರದೇ ಇದ್ದರೂ ಕೂಡ ನಾವೇ ತಿಳಿದವ್ರ ಹತ್ರ ಹೋಗಿ ಕೇಳಬೇಕು, ಹಿಂಗೆ ಮಾಡಬೇಕು ಅಂತಿದ್ನಿ, ಏನು ಮಾಡೋದು, ನೀವು ಒಂಚೂರು ಏನಾದರೂ ಹೇಳಿ ಅಂತ ಇದನ್ನು ಮಾಡಬೇಕು. ಅದು ಆ ಗುಣ ಇರಲಿ. ನಿಮ್ಮ ಬಗ್ಗೆ ನನಗೆ ಖುಷಿ ಆಯಿತು, ಯಾಕಂದರೆ ನೀವು ಅಲ್ಲಲ್ಲಿ ಎಂತೆಂಥ ಪ್ರಶ್ನೆಗಳನ್ನು ಹಾಕ್ತಾ ಇದ್ರಿ. ಅವಾಗೆಲ್ಲ ನಾವು ಇನ್ನಷ್ಟು ಚುರುಕಾಗ್ತೀವಲ್ಲ. ಪ್ರಶ್ನೆ ಚುರುಕಾಗಿರ್ಲಿ ಸರ್, ನೀವು ಸನ್ಮಾರ್ಗ ನನಗೆ ಒಳ್ಳೆ ದಾರಿಲೇ ಹೋಗಂತ ಹೇಳಿದಾಗ ನಾವು ನಿಮಗೆ ಅದೇ ಎದುರುತ್ತರ ಕೊಡ್ತಿರ್ತೀವ. ವಾದಿ ಮಾಡಿದ್ದ ನಾನು, ವಾದಿ ಮಾಡಿದಾದ್ಮೇಲೆ ನೀವು ಕಟ್ ಮಾಡಿ ಕೆಲವು ಮಾತುಗಳನ್ನ ಹೇಳಿದ್ರಿ. ನಿಮ್ಮ ಇರುವಂತ ಈ ರೋಗಗಳು ದೇವರು ನಿಮ್ಮನ್ನು ಕಾಪಾಡಲಿ ಅಂತಂದು ಬಂತ. ಅದು ಕಟ್ ಮಾಡಿದ ಆದ್ಮೇಲೆ ಅವಾಗ ನನಗೆ ಅಯ್ಯೋ ಶಿವನೇ, ಇವನೇನಪ್ಪ, ನಾನೆಲ್ಲಾ ವಾದ ಮಾಡಿದಾರು, ಇವನ್ ನನ್ನ ಅವ್ರ ಬಾಯಿ ನಿಲ್ಲಿಸ್ಬಿಟ್ಟಿದ್ದೆ. ಆದ್ರೂ ಅವ್ರು ಇವ್ನ ಸವಾಸ ಬೇಡ, ಇವನ್ ಏನೋ ನಮ್ಮ ಭಾಷೆ ಅಂತ ಬಯ್ಯಾರು. ಇವ್ರು ನೋಡಿದ್ರಿ, ಇವ್ರಿಗೆ ನಾನು ಎದುರುತ್ತರ ಕೊಟ್ಟಿನಿ, ಎದುರುತ್ತರ ಮಾತಾಡಿದೀನಿ, ಇವ್ರಿಗೆ ವಿರುದ್ಧವಾಗಿ ನಿಂತಿದ್ದೀನಿ. ಆದ್ರೂ ದೇವ್ರೇ ಈ ವ್ಯಕ್ತಿನ ಕೂಡ ರೋಗಗಳನ್ನ ಪಾರ್ ಮಾಡಪ್ಪ ಅಂತ ಕೇಳ್ತಿದ್ನಲ್ಲ, ಇದು ಏನಪ್ಪ ಇದು ವಿಶೇಷ. ಅಲ್ಲಿಂದ ಬಹಳ ತುಂಬಾ ಹೈಕ್ ಆಗ್ತ. ಅರೆ ಹಾಗೇನಿಲ್ಲ ನೋಡಿ, ಅದು ನಿಮ್ಮ ಗುಣ. ಬಟ್ ಅಂತಿಮವಾಗಿ ದೇವರು ನಿಮಗೆ, ಯಾಕಂದರೆ ನೀವು ಯೋಚನೆ ಮಾಡಿ, ಎಲ್ಲ ಮಹಾನ್ ಚೇತನಗಳಿಗೂ ಅದು ನಾನು ಅದ್ಭುತ ಅಂತ ಹೇಳ್ತಿಲ್ಲ, ಅದು ರಾಮರಿಂದ ಹಿಡಿದು, ಕೃಷ್ಣರಿಂದ ಹಿಡಿದು, ಪರಮಹಂಸರಿಂದ ಹಿಡಿದು, ವಿವೇಕಾನಂದರಿಂದ ಹಿಡಿದು, ಬೇಕು ಅಂತಲೇ ಇಂದ್ರ ವೇಷ ಬದಲಿಸಿ ಬರೋಣಂತೆ. ಅಂದರೆ ನೀವು ನೋಡಿ, ಪುರಾಣಗಳಲ್ಲಿ ಪರೀಕ್ಷೆಗೆ ಅಂತ ಬಂದ್ಬಿಟ್ಟಿರ್ತಾರೆ ಕೆಲವೊಮ್ಮೆ. ಬಟ್ ನಾನು ಹೇಳೋದು, ನಿಮಗೆ ಎಂಥ ಶತ್ರುನೇ ಆಗಿರಲಿ, ಅವರಿಗೆ ಒಳಿತನ್ನು ಬಯಸೋದನ್ನು ಬಿಟ್ಟರೆ ನೀವು ಪಾತಾಳಕ್ಕೆ ಹೋಗ್ತೀರ. ಸೊ ಹಾಗಾಗಿ ಎಲ್ಲರಿಗೂ ಈಗ ನೀವು ನನಗಿಂತ ತಿಳಿದವರಾಗಿದ್ದೀರಿ, ನೀವು ನನಗಿಂತ ಜ್ಞಾನಿಗಳಾಗಿದ್ದೀರಿ, ನನಗೆ ಅರ್ಥವಾಯಿತು, ನೀವು ನನಗಿಂತ ಹೆಚ್ಚು ತಿಳಿದವರು ಅಂತ ಅಂದ್ಕೊಂಡ್ರೂ ಕೂಡ ಜ್ಞಾನದಲ್ಲಿ ಏನೋ ವ್ಯತ್ಯಾಸಗಳಿರ್ಬೋದೇನೋ, ಒಬ್ರು ಜಾಸ್ತಿ ಇರ್ಬೋದು, ಒಬ್ರು ಕಡಿಮೆ ಇರ್ಬೋದು. ಬಟ್ ಮನುಷ್ಯರಲ್ವೇ ನಾವೆಲ್ಲ?
ಅದು ಒಂದು ಕಾರಣ ಸಾಕಲ್ವಾ ಒಬ್ರಿಗೊಬ್ರು ಒಳ್ಳೇದು ಬಯಸ್ಲಿಕ್ಕೆ. ಇವನ್ ನಿಮಗಿಂತ ನಾನು ಕಡಿಮೆ ತಿಳ್ಕೊಂಡಿದ್ದೀನೋ ಅಥವಾ ನನಗಿಂತ ನೀವು ಕಡಿಮೆ ತಿಳ್ಕೊಂಡಿದ್ದೀರೋ ವಿಷಯ ಅದಲ್ಲ. ಈಗ ಒಬ್ಬರು ಮೇಷ್ಟ್ರು ಸ್ಕೂಲಲ್ಲಿ ಪಾಠ ಮಾಡ್ತಿದ್ದಾರೆ, ಆ ಮಧ್ಯಾಹ್ನದ ಬಿಸಿ ಊಟಕ್ಕೆ ಬೆಲ್ ಹೊಡೀತು, ಚೆನ್ನಾಗಿ ಓದೋರು ಮೊದಲು ಹೋಗಿ ಊಟ ಮಾಡ್ಕೊಂಬಂದು ಅಂತ ಹೇಳೋಕ್ಕಾಗುತ್ತಾ? ಪಾಠಗಳಲ್ಲಿ ಅಂಕಗಳಲ್ಲಿ ಮಾರ್ಕ್ಸ್ ಕಾರ್ಡಲ್ಲಿ ಏನೇ ವಿದ್ಯಾರ್ಥಿಗಳು ಕಡಿಮೆ ಜಾಸ್ತಿ ಇರ್ಬೋದು, ಊಟದ ವಿಚಾರ ಬಂದಾಗ ಎಲ್ಲರನ್ನೂ ಒಟ್ಟಿಗೆ ಬಿಡಬೇಕಲ್ಲ. ಅಂದರೆ ಯಾವಾಗ ಒಂದು ಮನುಷ್ಯತ್ವ ಅಂತ ಬಂದಾಗ ಅಲ್ಲಿ ಈ ಗುಣ ಆ ಜ್ಞಾನ, ಹಣ, ಸಂಪತ್ತು, ಮೈ ಮೇಲಿನ ಚಿನ್ನ ಇದ್ಯಾವುದೂ ಅಲ್ಲ. ಅದೊಂಥರ ಸ್ಮಶಾನದಲ್ಲಿ ತಾರತಮ್ಯವೇ ಇಲ್ಲ, ಹೌದಲ್ಲ? ಒಂದು ಆಸ್ಪತ್ರೆಗೆ ಹೋಗಿ ತಾರತಮ್ಯ, ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ತಾರತಮ್ಯ, ಅದೇ ಸತ್ತು ಮಲಗಿರೋ ಸ್ಮಶಾನದಲ್ಲಿ ಯಾವ ತಾರತಮ್ಯ? ನನಗನ್ಸುತ್ತೆ ಸ್ಮಶಾನದಿಂದ ಮನುಷ್ಯ ಬುದ್ಧಿ ಎಲ್ಲರೂ ಸಮಾನರು. ಅಲ್ಲೆಲ್ಲ ಮಲಗಿರೋರು, ಅಲ್ಲೆಲ್ಲ ಇರೋರು ಅವರು ಬದುಕಿದ್ದ ಶ್ರೀವಂತರಾಗಿದ್ರು, ಬಡವರಾಗಿದ್ರು, ಮೈಮೇಲೆ ಚಿನ್ನ ಧರಿಸಿದ್ರು, ಭಿಕಾರಿಗಳಂತಿದ್ರೋ ಗೊತ್ತಿಲ್ಲ. ಆದರೆ ಅಲ್ಲೆಲ್ಲ ಎಷ್ಟು ಸಮನಾಗಿ ಶಿಸ್ತ ಮಲಗಿದ್ದಾರೆ. ಸೊ ನಮ್ಮ ಜೀವನದಲ್ಲೂ ಅಷ್ಟೇ, ನೀವು ನನ್ನನ್ನು ಸೋಲಿಸಿ, ನನ್ನನ್ನು ಬೈಕೊಳ್ಳಿ, ನನ್ನ ಏನಾದರೂ ಮಾಡಿ, ನನಗನ್ಸೋದೇನೆಂದರೆ ಎಲ್ಲರಿಗೂ ನೀವು ಕಾರ್ಯಕ್ರಮದನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಿ, ಅದೆಷ್ಟು ಸಾರಿ ನಾನು ಶುಭವಾಗಲಿ, ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ ಹಂಗನ್ನೋದ್ರಿಂದ ಅವ್ರಿಗೆ ಒಳ್ಳೇದಾಗುತ್ತೋ ಇಲ್ವೋ ಗೊತ್ತಿಲ್ಲ. ಹಂಗಂದು ಅಂದು 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 ತಪಸ್ಸು ಮಾಡಿದಷ್ಟು ಪುಣ್ಯ ಬರುತ್ತೆ. ಹೌದೌದು, ಶುಭ ನುಡಿಯೋದ್ರಿಂದ ಒಂದು ತಪಸ್ಸಿದೆ ಸರ್. ಕಾಡುಗೆ ಮಾಡಬೇಕಾಗಿಲ್ಲ. ಅದಕ್ಕೆ ನೋಡಿ, ಹಿರಿಯರು ಕೂತಾಗ, ನಿಂತಾಗ, ಮಲಗುವಾಗ, ನೀರು ಕುಡಿದಾಗ, ಬಿಸಿಲಲ್ಲಿ ಬಂದಾಗ, ನೆರಳಲ್ಲಿ ಕೂತಾಗ ಗೋವಿಂದ, ನಾರಾಯಣ, ಈಶ್ವರ, ಪರಮಾತ್ಮ ಅಂದರೆ ಈ ಪದೇ 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 ಈ ಉಚ್ಚಾರಗಳಿದ್ದಾವಲ್ಲ, ನಿಮ್ಮೊಳಗಡೆ ಇರೋ ನೆಗೆಟಿವನ್ನು ಹೊರಗಡೆ ಹಾಕ್ತವೆ. ಅದಕ್ಕೆ ನೋಡಿ, ಕರೆ ಮಾಡಿದಾಗ ಏನವ ಹೆಸರು? ಲಕ್ಷ್ಮಿ, ಒಳ್ಳೇದಾಗ್ಲವ, ಶುಭವಾಗಲಿ, ಎಲ್ಲಿಂದ ಫೋನ್ ಮಾಡ್ತಿರೋದು? ಇಲ್ಲಿಂದ ಬೆಂಗಳೂರಿನ. ಒಳ್ಳೇದಾಗ್ಲವ ಅಂದರೆ ನಾನು ಪ್ರತಿ ಸಾರಿ ಆ ಒಳ್ಳೆಯದು 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 ನುಡಿದು ಏನಾಗುತ್ತೆ, ನನ್ನೊಳಗಡೆ ಒಂದು ಅಂದರೆ ನಾನು ಯಾರಿಗಾದ್ರೂ ಒಂದು ಹಾರೈಕೆ ಮಾಡಿ ಅದು ಒಳ್ಳೇದಾಗಬೇಕು ಅವ್ರಿಗೆ ಅಂದರೆ ನನಗೊಂದು ಶಕ್ತಿ ಇರಬೇಕಲ್ಲ. ಆ ಶಕ್ತಿ ಹೆಂಗೆ ಬರುತ್ತೆ? ನಿಮಗೂ ಆ ಶಕ್ತಿ ಇದೆ ಸರ್. ನೀವು ನಿಮ್ಮ ಬದುಕಿನುದ್ದಕ್ಕೂ ಬೆಳಗ್ಗೆ ಎದ್ದಾಗಲಿಂದ ರಾತ್ರಿವರೆಗೂ ಒಳ್ಳೇದು ನುಡಿತಾ ಹೋಗಿ ಅದಕ್ಕೆ ಆ ಭಗವಂತನ ನಾಮಸ್ಮರಣೆಗಿಂತ ಈ ಕಲಿಯುಗದಲ್ಲಿ ದೊಡ್ಡ ತಪಸ್ಸಿಲ್ಲ. ಯಾವುದನ್ನು ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ, ಸತ್ಯಯುಗದಲ್ಲಿ ತಪಸ್ಸು ಮಾಡಿ, ವ್ರತಗಳು ಮಾಡಿ ಎಲ್ಲ ಮಾಡಬೇಕಿತ್ತೋ, ಈ ಕಲಿಯುಗದಲ್ಲಿ ಕೇವಲ ನಾಮಸ್ಮರಣೆ ಮಾತ್ರದಿಂದಲೇ ಪಡ್ಕೊಳ್ತೀರಾ ಅಂತಾರೆ ದೊಡ್ಡವರು. ಅದಕ್ಕೊಂದು ಶಕ್ತಿ ಇರುತ್ತಲ್ವ? ಅವಶ್ಯವಾಗಿರುತ್ತೆ. ನೀವು ಅದನ್ನು ಪಾಲಿಸಿ ನೋಡಿ, ನಿಮ್ಮ ಹತ್ರ ನೆಗೆಟಿವ್ ಶಕ್ತಿಗಳೇ ಬರೋದಿಲ್ಲ. ಈಗ ನಾನು ಸುಮ್ಮನೆ ಹೇಳ್ತೀನಿ, ನೀವು ಹೆಂಗೆಂಗೋ ಬಟ್ಟೆ ಹಾಕ್ಕೊಂಡು, ಹೆಂಗೆಂಗೋ ಚಪ್ರಿ ಥರ ಅಥವಾ ಎಂಥದ್ದು ವಿಚಿತ್ರ ಡ್ರೆಸ್ ಹಾಕ್ಕೊಂಡು, ಕೈಲೊಂದು ಸಿಗರೇಟ್ ಇಟ್ಕೊಂಡು, ಒಂದು ಎಣ್ಣೆ ಹೊಡ್ಕೊಂಡು ಅಲ್ಲೆಲ್ಲೋ ಕೂತ್ಕೊಳ್ಳಿ. ನಿಮ್ಮ ಹತ್ರ ಎಂತೆಂಥವ್ರು ಬರ್ತಾರೆ, ಹೊಲ್ಸು ಮಾತಾಡ್ತಾರೆ. ಯಾಕಂದರೆ ಇವನು ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ತಾನೆ ಅನ್ನೋ ನಂಬಿಕೆ ಅವ್ರಿಗೆ. ಹೊಲ್ಸು ವಿಚಾರ ಮಾತಾಡ್ತಾರೆ. ಅದೇ ನೀವೊಂದು ಧಾರ್ಮಿಕವಾಗಿ ಬಟ್ಟೆ ಹಾಕ್ಕೊಂಡು ಅಥವಾ ಗೋವಿಂದ, ನಾರಾಯಣ, ಈಶ್ವರ, ಪರಮಾತ್ಮ ಅಂದುಕೊಂಡು ಶಾಂತವಾಗಿ ಬೊಟ್ಟಿಟ್ಕೊಂಡು ಒಳ್ಳೆಯ ಮುಖಭಾವನೆಯಲ್ಲಿ ಮಂದಹಾಸ ಉಳ್ಳವರಾಗಿ ಒಂದು ಕಡೆ ಕೂತ್ಕೊಳ್ಳಿ. ಯಾರೋ ಒಬ್ಬ ಬಂದರೂ ಕೂಡ ನಿಮ್ಮ ಹತ್ರ ನಿಮ್ಮ ವೇಷ, ನಿಮ್ಮ ಮಾತು, ನಿಮ್ಮ ಈ ನಾಮಸ್ಮರಣೆ ಎಲ್ಲ ನೋಡಿ ನಿಮ್ಮ ಹತ್ರ ಕೆಟ್ಟದ್ದು ಮಾತಾಡ್ಲಿಕ್ಕೆ ಆತ ಭಯ ಪಡ್ತಾನೆ ಅಥವಾ ಹಿಂದೆ ಮುಂದೆ ನೋಡ್ತಾನೆ. ಅಂದರೆ ಹೊರಗಿನ ವೇಷ ನೋಡಿಯೂ ಕೂಡ ಅಥವಾ ನೀವಿರೋ ರೀತಿ ನೋಡಿಯೂ ಕೂಡ ಕೆಟ್ಟ ಜನರು ನಿಮ್ಮ ಹತ್ರಕ್ಕೂ ಬರೋದಿಲ್ಲ. ಕೆಟ್ಟ ಶಕ್ತಿಗಳು ಹಾಗೆ. ಯಾರು ತಮ್ಮೊಳಗಡೆ ಸದಾ ಹೊಲಸು ಮಾತಾಡಿಕೊಂಡು, ಸದಾ ಕೆಟ್ಟದ್ದು ಮಾತಾಡಿಕೊಂಡು, ಸದಾ ಅವರಿವ್ರನ್ನ ಬೈಕೊಂಡು, ಸದಾ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳಲ್ಲೇ ತುಂಬ ಹೋಗಿರ್ತಾರೆ, ಅವ್ರ ಹತ್ರ ಬೇಗ ನೆಗೆಟಿವ್ ಎನರ್ಜಿಗಳು ಬರ್ತವೆ. ಅವಾಗ ಅವರು ಎಲ್ಲದಕ್ಕೂ ಬೇಗ ಬಲಿಯಾಗುತ್ತಾರೆ. ಅದೇ ನೋಡಿ, ಗೋವಿಂದ, ನಾರಾಯಣ, ಈಶ್ವರ ಅಂದುಕೊಂಡು ಸದಾ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಈ ಥರ ಹಾರೈಸ್ಕೊಂಡು ನಗುಮುಖದಿಂದ ಎಲ್ಲರನ್ನೂ ಮಾತಾಡಿಸ್ತಾ, ಸದಾ ದೇವರನ್ನು ಪ್ರಾರ್ಥನೆ ಮಾಡ್ತಾ, ಒಳ್ಳೆ ಕೆಲಸಗಳನ್ನು ಮಾಡ್ತಾ, ಒಂದು ಬೊಟ್ಟಿಡ್ಕೊಂಡು ಬಹಿರಂಗದಲ್ಲೂ ಅಂತರಂಗದಲ್ಲೂ ಅವರು ಆಧ್ಯಾತ್ಮಿಕರಾಗಿ ಕಂಡಾಗ ಅವ್ರ ಹತ್ರ ಕೆಟ್ಟ ಜನನೂ ಬರಲ್ಲ, ಕೆಟ್ಟದ್ದೂ ಮಾತಾಡಲ್ಲ, ಕೆಟ್ಟ ಶಕ್ತಿಗಳೂ ಬರೋದಿಲ್ಲ, ದುಷ್ಟ ಶಕ್ತಿಗಳು ದೂರ ಆಗ್ತವೆ. ಅದಕ್ಕೆ ನಮ್ಮಲ್ಲಿ ಈಗ ನೀವೊಬ್ಬರು ಪುರೋಹಿತರ ಹತ್ರ ಹೋಗಿ ಅಂದು ಹಿಂಗೆ ಅಂತೆ ಅದು ಏನೇನೋ ಹೊಲ್ಸು ಕೆಟ್ಟ ಶಬ್ದ ಅಮ್ಮ ಅಕ್ಕ ಅಂತ ನೀವು ಬಳಸಲ್ಲ. ಯಾಕೆ? ಅವ್ರ ವೇಷ ನೋಡಿದಾಗಲೇ ಅವ್ರ ಹತ್ರ ಏನು ಮಾತಾಡಬೇಕು ಅಂತ ಒಂದು ಅಂದಾಜು ಬಂದ್ಬಿಡುತ್ತೆ, ಹೌದಲ್ಲ?
ಅವ್ರು ಕಾದಿ ಪಂಚೆ ಏನೋ ಹಾಕೊಂಡಿರ್ತಾರಲ್ಲ. ಹಾಕೊಂಡಿರ್ತಾರೆ. ಅಂದ್ರೆ ಹೊರಗಿನ ವೇಷವೂ ಕೂಡ, ಅಂದ್ರೆ ಹೊರಗೂ ಕೂಡ ಒಳಗೂ ಕೂಡ ಹಂಗೆ ಇರಬೇಕು. ಬರೀ ವೇಷದಲ್ಲಿ ಇದ್ರೆ ಸಾಲದು, ಒಳಗೂ ಕೂಡ. ಈಗ ನನ್ನ ಹತ್ರ ಕರೆ ಮಾಡಿಬಿಟ್ಟು ಯಾರಾದರೂ ಹೊಲ್ಸೊಲ್ಸಾಗಿ ಕೆಟ್ಟದಾಗಿ ಏನೇನೋ ಮಾತಾಡೋ ಮನಸ್ಸು ಮಾಡಲ್ಲ. ಯಾಕೆ? ಇವ್ರು ಎಂಥವ್ರು, ಈ ಕಾರ್ಯಕ್ರಮ ಎಂಥದ್ದು, ಇದು ಹಿಂಗೆ ಹಿಂಗೆ ಅಂತ ಒಂದು ಅಂದಾಜು ಪರಿಚಯ ಇರುತ್ತೆ, ಹೌದಲ್ಲ? ಅಂದ್ರೆ ನಾನು ಹೆಂಗೆ ಅಂತ ಗೊತ್ತಾದಾಗ ನನ್ನೊಂದಿಗೆ ಹೆಂಗಿರ್ಬೇಕು ಅಂತ ಸಮಾಜ ನಿರ್ಧರಿಸುತ್ತೆ. ನಾನು ಹೊಲ್ಸೊಲ್ಸಂಗೆ ನಾನು ಹೆಂಗ್ ಬೇಕಂಗಿದ್ರೆ ಅವರು ನನ್ನೊಂದಿಗೆ ಹಂಗೆ ಇರ್ತಾರಲ್ಲ. ಸೊ ನಿಮ್ಮ ಹತ್ರ ದೈವಶಕ್ತಿ ಇರಬೇಕಾ, ನಿಮ್ಮ ಹತ್ರ ದುಷ್ಟಶಕ್ತಿ ಇರಬೇಕಾ? ಅದು ನಾನು, ನನ್ನ ವರ್ತನೆ, ನನ್ನ ಮಾತು, ನನ್ನ ನಡೆ, ನುಡಿ, ಆಚಾರ, ವಿಚಾರ ಇವುಗಳು ನಿರ್ಧಾರ ಮಾಡ್ತವೆ. ಸೊ ಹಾಗಾಗಿ ಬಹಿರಂಗದಲ್ಲೂ ಅಂತರಂಗದಲ್ಲೂ ನೀವು ಶುದ್ಧರಾಗಿರಬೇಕು, ದೈವಿಕವಾಗಿರಬೇಕು, ಸದಾ ಸದ್ಗುಣಿಯಾಗಿರಬೇಕು, ಸಜ್ಜನರ ಸಹವಾಸ ಮಾಡಬೇಕು. ನಿಮಗೆ ಬಾಯಿ ಬಿದ್ದೋಗುವ ಮುನ್ನ ಆ ಬಾಯಿ ಇದ್ದಾಗಲೇ ಒಳ್ಳೆ ಮಾತಾಡ್ಬಿಡ್ಬೇಕು. ಗೊತ್ತಿಲ್ಲ ಅದು ಯಾವಾಗ ಎಂಡಾಗುತ್ತೋ, ಹೌದಲ್ಲ? ಅದಕ್ಕೆ ಸರ್ ನಾನು ಕುಂಡಲಿನಿ ಶಕ್ತಿ ಬಗ್ಗೆ ಮೊನ್ನೆ ಮಂಗಳವಾರ ಕುಂಡಲಿನಿ ಶಕ್ತಿ ಅಂದ್ರೆ ಏನು, ಸನ್ಮಾರ್ಗ ಅಂದ್ರೆ ಏನು ಇಂತ ಕ್ವಶನ್ ನಾನೇ ಸರ್. ಓ ನೀವೇನಾ? ನಾನೇ ಸರ್. ಓ ಹೌದಾ ಹೌದು. ಸೊ ಈ ಕೆಲವು ಮೂಲ ವಿಚಾರಗಳು ಇದ್ರ ಬಗ್ಗೆ ಗಮನ ಕೊಡ್ತಾ ಹೋದಷ್ಟು ಆಮೇಲೆ ನಿಮ್ಮೊಳಗಡೆ ಆಳವಾಗಿ ಓಕೆ ನೀವೇನಕ್ಕೆ ಬಂದಿದ್ದೀರಾ, ನೀವೇನು ಮಾಡಬೇಕು, ನಿಧಾನವಾಗಿ ನಿಮಗೆ ಎಂತೆಂಥ ಗುರುಗಳು ಪರಿಚಯ ಆಗ್ತಾ ಹೋಗ್ತಾರೆ. ಅಂದರೆ ಮೊದಲು ನೀವು ಆ ಹಾದಿಗೆ ಬಂದು ನಿಲ್ಬೇಕು ಮೊದಲು, ಆಮೇಲೆ ನಿಮಗೆ ಅಂತಂತ ಮಹಾನ್ ಆತ್ಮಗಳ ಪರಿಚಯ ಆಗ್ತಾ ಹೋಗುತ್ತೆ. ನಿಮ್ಗೆ ಕಾಲ್ ಮಾಡಿದ್ದಾದ್ಮೇಲೆ ಸರ್, ಅಂದ್ರೆ ನಾನು ತುಂಬಾ 1% ವಾಮಾಚಾರದಲ್ಲಿ ಮುಳುಗಿ ಹೋಗಿದ್ದೆ. ನಿಮ್ಮ ಈ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ ನಾನು ಕಾಲ್ ಮಾಡಿ ಬಿಟ್ಟೆ ಸರ್. ನೀವು ಒಳ್ಳೇದಾಗ್ಲಿ ಅಂತಂದ್ರೆ ತಿರ್ಗ ನಾನು ಪೂರ್ತಿ ಕೆಳಕ ಹೋಗ್ಬಿಟ್ಟೆ. ಒಳಕ್ ಹೋಗಿ ಎಷ್ಟೋ ದಿನಕ್ಕೆ ಮೇಲಕ್ ಬಂದೆ. ಅದು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಲ್ಲ ಬರೋ ವಿಡಿಯೋ, ಅವಾಗ ವಿಡಿಯೋ ಬಂದಾಗ ಇವ್ರು ನಾವು ಆದಿ ಮಾಡಿದ ಮನುಷ್ಯ ಅಂತ ಗುರ್ತಿಟ್ಕೊಂಡಿದ್ದೆ ಸರ್. ನಾನು ಕೇಳ್ತಾ ಪರಿವರ್ತನೆ ಆಯ್ತು. ಬೇಕಾದಷ್ಟು ಮೊಬೈಲ್ ಅಲ್ಲೇ ಗುರುಗಳು ನನಗೆ ಒಂಥರ ಒಳ್ಳೊಳ್ಳೆ ಸತ್ಸಂಗಗಳು ಸಿಗ್ತಿದ್ದಾವೆ. ಮತ್ತೆ ನಿಜ ರೂಪದಲ್ಲಿ ಗುರುಗಳು ಶಕ್ತಿವಂತರು ಸಿಕ್ಕಿದ್ದಾರೆ. ಈ ತಂತ್ರ ಮಂತ್ರ ಅಲ್ಲ, ದೈವ ಶಕ್ತಿ ಇರೋ ಒಲಿಸ್ಕೊಂಡಿರೋ ಗುರುಗಳು ಸಿಕ್ಕಿದ್ದಾರೆ. ಅಂತವರಿಂದ ಮತ್ತೆ ನಾನು ಈ ಕಾರ್ಯಕ್ರಮ ಮಾಡಿದ್ಮೇಲೆ, ಅದಕ್ಕೂ ಮುಂಚೆ ಇದ್ರು ಕಾರ್ಯಕ್ರಮಕ್ಕೆ ಮಾಡಿದಾದ್ಮೇಲೆ ಬಹಳ ನನಗೆ ಗುರುಗಳು ದರ್ಶನ ಮೊಬೈಲ್ ಅಲ್ಲಿ ಬಹಳ ಆಗೈತೆ. ಮತ್ತೆ ಎದುರಿಗೆ ಸ್ವಲ್ಪ 2-3 ಆಗಿದಾರೆ ಸರ್. ಒಂದ್ರೆ ದೈವ ಶಕ್ತಿನೇ ಒಲಿಸ್ಕೊಂಡಿರೋರು. ಅವರಿಂದ ನನಗೆ ಇನ್ನ ಅಂದ್ರೆ ನನ್ ಗುಣ ಆಗಕ್ಕೆ ಅವರು ಸರಿ, ನೀವು ಮನಸ್ಸನ್ನ ತಯಾರು ಮಾಡಿದ್ರಿ. ಬಟ್ ಅದು ಅವರು ದೇಹಕ್ಕೂ ಮನಸ್ಸಿಗೂ ಕೂಡ ಪಾಪ ಅವರು ತುಂಬಾ ಎಲ್ಲರಿಗೂ ಮಾಡಿದಾರೆ. ನನಗೂ ಅಂತ ತುಂಬಾ ಅಲ್ಲಿ ಹೋದವರಿಗೆಲ್ಲ. ಗ್ರೇಟ್ ಗ್ರೇಟ್ ಗ್ರೇಟ್. ಕಾಲಕ್ರಮೇಣ ನೋಡಿ ನಮಗಿರೋ ದೇಹದ ಯಾತನೆಗಳಿರ್ಬೋದು, ಮಾನಸಿಕ ಯಾತನೆಗಳಿರ್ಬೋದು. ಸೊ ನೀವು ಅದನ್ನು ಒಂದು ಕಡೆ ಹೊರ ಹಾಕಿದಾಗ, ಸೊ ಅದೊಂದು ಅರಿವುಗಳಿಗೆ ಬಂದಾಗ ಅಂತ ಯಾರೋ ಗುರುಗಳು ನಿಮಗೆ ಅದರಿಂದ ಹೊರಗಡೆ ತಂದಿರ್ತಾರೆ. ಅವರಿಗೆ ನೀವು ಕೃತಜ್ಞತೆಯಿಂದ ಅವರನ್ನು ಸ್ಮರಣೆ ಮಾಡ್ತಾ ಜೀವನ ನೋಡಿ. ಇನ್ನು ಮುಂದೆಯೂ ಕಷ್ಟಗಳು ಬರಲ್ಲ ಅಂತಲ್ಲ, ಬರ್ತಾ ಇರ್ತವೆ. ಆದರೆ ನಾವು ಬೇರಿನಿಂದ ಎಷ್ಟು ಗಟ್ಟಿಯಾಗಿರ್ಬೇಕಂದ್ರೆ ನಮ್ಮ ಬಳಿ ಯಾವ ದುಷ್ಟಶಕ್ತಿಗಳು ಸುಳಿಬಾರ್ದು. ಹಾಗೆ ನಮ್ಮ ಔರವನ್ನು, ನಮ್ಮ ಸುತ್ತಲೂ ಅಂಥದ್ದೊಂದು ವ್ಯವಸ್ಥೆಯನ್ನು ನಾವು ರೂಪಿಸ್ಕೊಳ್ಬೇಕು. ನಮ್ಮ ನಡೆ, ನುಡಿ, ವರ್ತನೆ, ಸಹವಾಸಗಳು, ಆಲಿಸುವಿಕೆ, ನೋಡುವಿಕೆ, ಕೇಳುವಿಕೆ ಈ ಎಲ್ಲವೂ ಶುದ್ಧವಾಗಿದ್ರೆ ಬದುಕು ಚೆನ್ನಾಗಿರುತ್ತೆ. ಆಯ್ತಾ? ಇದೊಂದು ಕ್ಲಾರಿಟಿ ಕೊಟ್ಬಿಡ್ರಿ ಸರ್. ನನಗೆ ತಾಯಿ ಬಗ್ಗೆ ಸ್ವಲ್ಪ, ತಾಯಿ ಮತ್ತೆ ನಮ್ಮ ಮನೆಯವ್ರ ಬಗ್ಗೆ, ತಾಯಿನ ಯಾವ ರೀತಿ ನಾನು ನೋಡ್ತಾ ಇದ್ದೆ ಅಂತ ಗೊತ್ತಾಗ್ತಿಲ್ಲ. ಅದೇ ಈಗ ನಾವು ಡಿವೈಡ್ ಹಾಕಿ ನಮ್ಮ ಅಣ್ಣ ತಮ್ಮ ಇಬ್ರು ಸರ್, ಡಿವೈಡ್ ಹಾಕಿನ ಮುಂಚೆನೆ ನೀವ್ ಯಾರು ಹೇಳಿದ್ರಿ, ನೀನು ನಿನ್ ಸಂಸಾರ ನೋಡ್ಕೊಂಡು ಮತ್ತೆ ಬಂದ್ರೆ ತಾಯಿನ ನೋಡ್ಕೊಂಡು ನೀವು ಚೆನ್ನಾಗಿರ್ಬೋದು ಅಂತ ಒಂದು ಆಹ್ವಾನ ಕೊಟ್ಟಿದ್ರಿ. ಅದರಂತೆ ನಾವು ಡಿವೈಡ್ ಆದ್ವಿ. ಮತ್ತೆ ತಾಯಿನೂ ಅಂದ್ರೆ ನಾವ್ ಯಾರ ತಗಿರಲ್ಲ, ಪಂಚಾಯತಿ ಕುತ್ಕೊಂಡಾಗ ನಾವ್ ಯಾರ ತಗಿರಲ್ಲ ಅಂತ ನಮ್ ತಾಯಿ ಬೇರೆ ಇರ್ತೀನಿ ಅಂತ ಹೇಳ್ತು. ಆಯ್ತಂತಂದು ಆಯಮ್ಗೆ ಸಪ್ರೇಟ್ ಸ್ವಲ್ಪ ಒಂದು ರೂಮ್ ತೆಗೆದ್ರು, ಒಂದು ಹೊಲ ತೆಗೆದ್ರು ಸ್ವಲ್ಪ.
ಒಂದ್ 6 ತಿಂಗಳು ತುಂಬಾ ಚೆನ್ನಾಗಿತ್ತು ಸರ್. ನಮ್ಮ ಮನೆಯವರಿಗೂ ನಮ್ಮ ತಾಯಿಗೂ ಮತ್ತೆ ಚೆನ್ನಾಗ ನಿಮ್ ತಾಯಿ ಅದಾರಲ್ಲ ಅದೇ ರೀತಿ ಅದಾರ ಸರ್. ತುಂಬಾ ಚೆನ್ನಾಗಿತ್ತು. ಒಂದ್ 6 ತಿಂಗಳಾದ್ಮೇಲೆ ಒಂದ್ ಸ್ವಲ್ಪ ಆಗ್ಬಾರ್ದಂಗ ಆತ್ ಸರ್. ಅಂದ್ರೆ ಊಟದಲ್ಲಿ ಸರ್ ಇನ್ನೇನು ಸಮಸ್ಯೆ ಇಲ್ಲ ಸರ್. ಈಗ ಊಟ ಮಾಡ್ಬೇಕಾ ನಮ್ ತಾಯಿನ ಒಂದೇ ರೂಮ್ ನಲ್ಲಿ ಇದೀವಿ, ಅವರು ಆ ಕಡೆ ರೂಮ್ ನಲ್ಲಿ ಇರ್ತಾರೆ, ನಾವ್ ಈ ಕಡೆ ರೂಮ್ ನಲ್ಲಿ ಇರ್ತೀವಿ. ಅವ್ರು ಎಲ್ಲಾನ ಹೋದ್ರೆ ಬೀಗ ಹಾಕೊಂಡ್ ಹೋಗ್ತಾರೆ, ನಾವು ಎಲ್ಲಾನ ಹೋದ್ರೆ ಬೀಗ ಹಾಕೊಂಡ್ ಹೋಗ್ತೀವಿ. ಹಾಲು ಓಪನ್ ಇರುತ್ತೆ ಸರ್. ಅದೇ ಊಟ ಮಾಡ್ಬೇಕಾದಾಗ ಅದೇ ಈಗ ಸ್ವಲ್ಪ ಅವ್ರಿಗೆ ಆಗಿ ಬರೋದು ಚೆನ್ನಾಗಿದ್ದಾಗ ಅವರು ಕೊಡ್ತಾರೆ, ಇವ್ರು ಎಲ್ಲಾ ಚೆನ್ನಾಗಿರ್ತಾರೆ. ಆಗಿ ಬರಲ್ದಾಗ ಊಟ ಕೊಡಕ್ ಆಗ್ತಿಲ್ಲ ಸರ್. ನಾವ್ ಕೊಡಲ್ಲ, ನಮ್ ಕೆಲ್ಸ ಮಾಡಲ್ಲ, ಅವ್ರ ತಗ ದೊಡ್ಡ ಮಗನ್ ತ ಚೆನ್ನಾಗಿರ್ತಾರೆ, ಮತ್ತೆ ಮಗು ತ ಚೆನ್ನಾಗಿರ್ತಾರೆ. ನಾವ್ಯಾಕೆ ನೋಡ್ಕೋಬೇಕು ತಾಯಿನ? ಎಲ್ಲರಿಗೂ ಅವ್ರ ತಗ ಚೆನ್ನಾಗಿರ್ತಾರಲ್ಲ, ನಮ್ ಮಕ್ಕಳನ್ನ ಸಾಕೊಡ್ಲಿಲ್ಲ ಏನಿಲ್ಲ, ನಿಂದೇನು ನಿಮ್ ತಾಯಿದ್ ಏನ್ ಹೇಳ್ತೀಯ ಅಂತಾರೆ. ಆದ್ರೆ ನಮ್ದು ಏನೋ ಒಂಥರ ಅದು ನನಗೊಂದ್ಸತಿ ಇದೆಲ್ಲ ದೇವ್ರ ಇಚ್ಛೆ ಬಿಡು ಅಂತ ಈ ದಾರಿಯಲ್ಲಿ ಬಂದಾಗ ಹಂಗ ಅನ್ಸುತ್ತೆ ಸ. ಆದ್ರೂ ಮಗ ಅಲ್ವಾ ಸ, ಅವ್ರು ಆ ಕಡೆ ಇರ್ತಾರೆ, ಅವ್ರನ್ನ ಕರಿಯಕ್ ಆಗ್ತಿಲ್ಲ. ಊಟ ಮಾಡಂತ ಕರಿಯಂಗಿಲ್ಲ. ಆ ರೀತಿ ಅವ್ರಿಗೆ ಊಟ ಮಾಡ್ತಿದ್ದಾರೆ. ಏನ್ ಸರ್? ಊಟ ಎಲ್ಲಿ ಮಾಡ್ತಿದ್ದಾರೆ ಈಗ? ಅಂದ್ರೆ ಸಪ್ರೇಟ್ ಮಾಡ್ಕೋಬೇಕು ಸ. ಅವರು ಆತರ ಅಲ್ಲಿ ತೀರ್ಪು ಕೊಟ್ರು ಸಭೆ ಒಳಗೆ. ಅವರು ಒಂದೆರಡು ದಿನ ಮನೆಗೆ ಹೋಗಿ ಮಗ ಮನೆಗೆ ಹೋಗಿ ಊಟ ಮಾಡ್ತಾರ ಸರ್. ಮತ್ತೆ ಒಂದೆರಡು ದಿನ ಇವ್ರ ಕೆಲ್ಸಕ್ಕೆ, ನಮ್ಮ ಅಣ್ಣವ್ರ ಕೆಲ್ಸಕ್ಕೆ ಹೋದಾಗ ಅಲ್ಲಿ ಊಟ ಮಾಡ್ತಾರ ಸರ್. ಅವರಿಗೆ ಎಲ್ಲ ಇದೆ ಸರ್. ಈಗ ಸಮಸ್ಯೆ ಏನು? ಅದೇ ಸರ್, ಈಗ ಅವರು ಸಮಸ್ಯೆ ಏನಂದ್ರೆ ಒಂದೊಂದ್ಸತಿ ಮಾಡ್ಕೊಂಡು ಉಣ್ಣುತ್ತೆ ಸರ್, ಒಂದೊಂದ್ಸತಿ ಮಾಡ್ಕೊಳಕ್ ಆಗಲ್ಲ. ನಿಮ್ಮ ಅಮ್ಮ ಇದಾರೆ ಅದೇ ರೀತಿ ಇದಾರೆ ಸರ್. ಒಂದೊಂದ್ಸತಿ ಮಾಡ್ಕೊಂಡು ಉಣ್ಣುತ್ತೆ, ಒಂದ್ಸತಿ ಬಿಡು ಇಡ್ತಾರೆ ಅನ್ನೋದು ಅಂದ್ರೆ ನಮ್ ತಾಯಿಗೆ ಬಿಡು ಇಡ್ಲಿ ಅಂತಂದ ನಮ್ ತಾಯಿಗೆ. ಅವರೆಲ್ಲ ಮರೆಯಾಗಿದಾರೆ ಸರ್. ಅವ್ರು ಇದ್ದಾರಲ್ಲ, ಆಯಮ್ಮ ಅಲ್ಲಿ ಇರ್ತಾರೆ. ನನಗ್ ಕರಿಬೇಕಂತಂದ್ರ ಅವ್ರ ಯಾಕೆ ಕರೀತಿ ಅಂತ ನಮ್ಮ ಮನೆ ಕೇಳ್ತಿದಾರೆ. ಈಗ ನೋಡಿ, ಅವರು ಮಾಡ್ಕೊಂಡಿದ್ದಾರೋ ಅಲ್ಲೆಲ್ಲೋ ಹೋಗಿ ಊಟ ಮಾಡಿದ್ದಾರೋ ಏನೋ, ಪ್ರತಿದಿನ 3 ಹೊತ್ತು ಬರಮ್ಮ ಊಟ ಮಾಡು ಅಂತ ನೀವು ನಿಮ್ಮ ಹೆಂಡತಿಯೋ ಕರೆಯೋದು ಧರ್ಮ. ಬರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಅವರು ಅಲ್ಲೋಗಿ ಊಟ ಮಾಡಿರ್ಬೋದು, ಇಲ್ಲೋಗಿ ಮಾಡಿರ್ಬೋದು, ನಿಮಗೆ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ, ಕರೆಯುವ ಒಂದು ಧರ್ಮ ಅಥವಾ ಕರೆಯುವ ಒಂದು ರೂಢಿ ಅನ್ನಂತೂ ಡೈಲಿ ಇಟ್ಕೊಳ್ಬೇಕು. ಆಯ್ತಾ? ಬರೋದು ಅವ್ರಿಗೆ ಬಿಟ್ಟಿದ್ದು. ಸೊ ನಿಮ್ಮ ಹೆಂಡತಿಗೆ ಅದು ಇಷ್ಟ ಇಲ್ಲ ಅಂದ ಮಾತ್ರಕ್ಕೆ ಈ ಕರ್ಮವನ್ನು ನೀವು ಮರೆಯೋ ಹಾಗಿಲ್ಲ. ಅದೇ ನನಗೆ ಕ್ಲಾರಿಟಿ ಗೊತ್ತಾಗ್ತಿಲ್ಲ ಸರ್. ಅದೇ ಯಾಕೆ ಕರೀತೀಯ? ಅದು ಹಾಗೆ ಇರಬೇಕು ನೋಡಪ್ಪ. ಅವರು ನಿಮ್ಮ ಮಕ್ಳನ್ನ ನೋಡ್ಕೊಂಡ್ರೋ ಇಲ್ವೋ, ನಿಮ್ಮ ಕಣ್ಣಿಗೆ ಸುಣ್ಣ ಹಚ್ತವ್ರೋ, ಅವ್ರು ಇನ್ಯಾರ ಕಣ್ಣಿಗೂ ಬೆಣ್ಣೆ ಹಚ್ಚುತ್ತವ್ರೋ, ಈ ಎಲ್ಲ ತಾರತಮ್ಯಗಳು, ಈ ಎಲ್ಲ ದೋಷಾರೋಪಗಳನ್ನು ಮೀರಿ ಒಂದು ಕರ್ತವ್ಯ ಬಾಕಿ ಇದ್ದೇ ಇರುತ್ತಲ್ಲಪ್ಪ. ಸೊ ಇಲ್ಲಿ ನಿಮ್ಮ ಹೆಂಡತಿಗೆ ಇಷ್ಟ ಇದೆಯೋ ಇಲ್ವೋ, ನೀವು ತಿನ್ನೋ ಊಟದಲ್ಲಿ ಅವ್ರಿಗೂ ಒಂಚೂರು ಕೊಡುವ ಇಚ್ಛೆ. ಅದು ಹೆಂಗಂದರೆ ಅವ್ರು ತಿಂದೇ ಇರಲಿ, ಅವ್ರಿಗೋಸ್ಕರ ಅಂತ ಮಾಡಿರಬೇಕು, ಒಂದು ಇಷ್ಟ ಆದರೂ ಮಾಡಿರಬೇಕು, ಕರಿಬೇಕು. ಅವ್ರು ಬರ್ದೇ ಇರಲಿ ಪರವಾಗಿಲ್ಲ, ಆದರೆ ನಾನು ಕರೀಲಿಲ್ವಲ್ಲ ಅನ್ನೋ ಇದು ನಿಮಗೆ ನಾಳೆ ದಿನ ಕಾಡೋದು ಬೇಡ. ಆಯ್ತಾ? ಕರೆಯುವ ರೂಢಿಯನ್ನಂತೂ ಮಾಡ್ಕೊಳಪ್ಪ. ಅದೇ ಸರ್, ಅವ್ರು ಕರಿಬೇಡ ಅಂತ ಹೇಳ್ತಿದಾರೆ ಸರ್. ಅವ್ರು ಬರ್ತಾರ ಸರ್, ಕೈಕೀರ ಸಾಕು ಊಟ ಮಾಡ್ತಾರೆ. ಅದು ತಪ್ಪಾಗುತ್ತಲ್ವನಪ್ಪ. ಅದೇ ಕರಿಬೇಡ, ನಮ್ಮ ಮಕ್ಕಳನ್ನ ಸಾಕೊಟ್ರ ಅವ್ರು ನಮ್ಗೇನ್ ಇದ್ ಮಾಡಿದ್ರ ಎಲ್ಲ ಅವ್ರಿಗೆ ಮಾಡ್ತಾರೆ, ಅವ್ರದಾಗ ಊಟ ಮಾಡ್ಲಿ. ಆಕೆ ನಾವ್ ಒಂದೇ ಕಡೆಲ್ಲ ಅವ್ರು ನಮ್ಮ ಅಮ್ಮ 1 ತಿಂಗಳು ತಾಣಂತ ನಾವ್1 ತಿಂಗಳು ತಾಂತೀವಿ ಸರ್ ಅಕ್ಕಿನ. ಮತ್ತೆ ಮಾಡ್ಕೊಂಡು ಉಳ್ಳಿ ಬಿಡು, ಗ್ಯಾಸ್ ಐತೆ ಎಲ್ಲ ಐತೆ, ಮಾಡ್ಕೊಂಡು ಹೋದಾಗ ಆಕೆ ಉಳಿಸ್ಕೊಂಡು ಯಾರ್ಯಾರಿಗೆ ಅವ್ರಿಗೆಲ್ಲ ಕೊಡ್ತಾಳೆ. ನಾವ್ಯಾಕೆ ಕೊಡ್ಬೇಕು? ಏನನ್ನ ಅಡಿಗೆ ಮಾಡಿದ್ದಿನ ಬೇಕಾದ್ರೆ ಕೊಡೋಣ, ಏನ್ ಅಂತದೇನಿಲ್ಲ ನಮ್ಗೂ. ನಿಮ್ಮ ತಾಯಿಯವರು ತಾರತಮ್ಯ ಮಾಡ್ತಿದ್ದಾರೆ ಅಥವಾ ಅವರು ಒಂದೇ ರೀತಿಯಲ್ಲಿ ಇಲ್ಲ ಅನ್ನೋದು ನಿಮಗೂ ಕಾಣಿಸ್ತಾ ಇರಬಹುದು. ಆದರೆ ನೀವು ಯಾವುದೇ ರೀತಿಯಲ್ಲಿ ಆಲೋಚನೆ ಮಾಡಿ ನೋಡಿದ್ರು ಕೂಡ ಏನಬ್ಬ ಅಂದ್ರೆ ಎಷ್ಟು ಊಟ ಮಾಡ್ಬೋದಪ್ಪ, ತಪ್ಪಾಗುತ್ತೆ. ಊಟಕ್ಕಂತ ಆತರ ಏನಿಲ್ಲ ಸರ್. ಯಾಕೆ ನಾವ್ ಮಾಡಿಕ್ಬೇಕು? ಬೇಡ, ಆಕೆ ಪಾಡಿಗೆ ಆಕಿ ಅರ್ಥ ಆಗ್ತಿದೆ. ಈಗ ಆಕೆ ನಾವು ಯಾಕೆ ಮಾಡಿಡಬೇಕು ಅನ್ನೋದನ್ನ ಯಾರೊಬ್ಬ ನಿಮಗೆ ಹೇಳಬೇಕಾಗಿಲ್ಲ. ನಿಮ್ಮ ಆತ್ಮಸಾಕ್ಷಿ ಪ್ರಶ್ನೆ ಮಾಡಿಕೊಳ್ಳಿ, ಅದು ಯಾಕೆ ಮಾಡಿಡಬೇಕು ಅನ್ನೋ ಉತ್ತರ ಸಿಗುತ್ತೆ. ಹೌದು, ಅವರಿಂದ ನಿಮಗೆ ಏನೋ ಮಾನಸಿಕವಾಗಿ ನಿಮ್ಮ ಹೆಂಡತಿಗೂ ನೋವು ಆಗಿರ್ಬೋದು. ಬಟ್ ಈ ವಿಚಾರದಲ್ಲಿ ಇಲ್ಲ, ನಾನು ಬರಲ್ಲ ಕಣಪ್ಪ ನಿಮ್ಮ ಮನೆಗೆ ಅಂತ ಆಕೆನೇ ಹೇಳಿದ್ರೆ ಅದು ಬೇರೆ.
ಬಟ್ ಆಕೆ ರೆಡಿ ಇದ್ದಾರೆ ಊಟ ಮಾಡಲಿಕ್ಕೆ, ಬಟ್ ನೀವು ಕೊಡ್ಲಿಕ್ಕೆ ತಯಾರಿಲ್ಲ ಅನ್ನೋ ಸ್ಥಿತಿ ಗೊತ್ತಿಲ್ಲ. ಅದು ನಾಳೆ ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೋ. ಬಟ್ ನೀವೊಬ್ಬ ಮಗನಾಗಿ ಈ ವಿಚಾರದಲ್ಲಿ ಕರೆಯುವ ಪ್ರಯತ್ನ ಮಾಡಿ, ಅವರಿಗೆ 3 ಹೊತ್ತಲ್ದಿರೆ 2 ಹೊತ್ತಾದರೂ ಬೆಳಗ್ಗೆ ಸಂಜೆ ಅಥವಾ ಮಧ್ಯಾಹ್ನ ಸಂಜೆ ಕೊಡುವ ಪ್ರಯತ್ನವನ್ನು ಮಾಡಪ್ಪ. ಅದರಿಂದ ನಿಮ್ಗೆ ಒಳ್ಳೆಯದೇ ಆಗುತ್ತೆ. ಅವ್ರು ನಿಮಗೆ ಕೇಡು ಬಯಸಿರ್ಬೋದು, ಅವ್ರು ನಿಮ್ಮನ್ನು ತಾರತಮ್ಯ ಮಾಡಿರ್ಬೋದಪ್ಪ. ಊಟದ ವಿಚಾರದಲ್ಲಿ ಹಂಗೆ ಮಾಡಬಾರ್ದಯ್ಯ. ಸುಮ್ಮನೆ ನಾಳೆ ದಿನ ನಾವೆಲ್ಲ ಬೇರೆ ಬೇರೆ ರೂಪಗಳು ತಗೊಂಡ್ರೆ ಎಲ್ಲ ಚೆನ್ನಾಗಿ ನಡೀತಿರೋ ಕೈ ನಿಂತು ಹೋಗೋಕೆ ಎಷ್ಟೊತ್ತು ಬೇಕಪ್ಪ ನಿಮ್ಮದು ತಾನೇ. ಅದೇ ಸರ್ ಹಂಗೆ ಹೇಳಿದ್ದು ಅವರು ಒಂದ್ಸತಿ ನಿಮ್ಮ ಹೆಂಡತಿಗೆ ಸೊಸೆ ಅವರು ಹೆತ್ತ ಮಗಳಲ್ಲ, ಬಂದಿರೋ ಸೊಸೆ. ಆಕೆಗೇನೋ ಅಂದರೆ, ಈಗ ನಾನು ಹೇಳೋದು, ನಿಮ್ಮ ಹೆಂಡತಿಯ ಅಣ್ಣ ಯಾರೋ ಇದ್ದಾರೆ, ಅಥವಾ ನಿಮ್ಮ ಹೆಂಡತಿಗೆ 1-2-3 ಅಣ್ಣಂದಿರಿದ್ದಾರೆ. ಅಲ್ಲೂ ಏನೋ ಇಂಥ ಗೊಂದಲಗಳಾಗ್ಬಿಟ್ಟು ಅಣ್ಣನ ಹೆಂಡತಿ ಅವ್ರ ಅಮ್ಮನ ಊಟಕ್ಕೆ ಕರಿತಿಲ್ಲ ಅಂದಾಗ ನಿಮ್ಮ ಹೆಂಡತಿಯ ತೀರ್ಪೇನಿರುತ್ತೆ? ನಾವು ನೋಡ್ಕೊಂತೀವಿ. ನಾನು ಅದನ್ನೆಲ್ಲ ಮಾತಾಡಿದ್ವಿ ಸರ್. ನಾವು ನೋಡ್ಕೊಂತೀವಿ. ನಾವು ಇಬ್ಬರು ಅಕ್ಕ ತಂಗಿಯರ ಇದೀವಿ. ಮತ್ತೀಗ ನಾವು ನೋಡ್ಕೊಳ್ತೀವಿ ಅಂದರೆ, ಈಗ ಆಯ್ತಪ್ಪ, ಅವರು ಅಕ್ಕ ತಂಗಿದಿರು ನೋಡ್ಕೊಳ್ತಾರೆ, ನೀನು ಅವ್ರಿಗಿಂತ ಕಡಿಯಾಗೋದ ಮತ್ತೆ ನೀನು? ಅದೇ ಸರ್ ನನಗೂ ಅದು ಕಾಡ್ತೈತೆ. ಅದಕ್ಕೆ ನಿಮ್ಮಿಂದ ನಾನು ಅಲ್ಲ, ಈಗ ಕಾಡೋದಲ್ಲ, ಅದು ಬೇರೆ ತರ ಕಾಡುತ್ತ ಮೇಲೆ. ಅದೇ ಸರ್ ನಾನು ಇದು ಯಾರೋ ಗುರುಗಳನ್ನು ಕೇಳಿ ನಿರ್ಧಾರ ಮಾಡೋದಲ್ಲ. ಮನೆ ಮುಂದಕ್ಕೆ ಬಂದ ಭಿಕ್ಷುಕನಿಗೆ ಖಾಲಿ ಕೈಲಿ ಕಳಿಸ್ದೇ ಇರೋ ನೀವು, ನಿಮ್ಮಂಥ ಒಳ್ಳೆ ಗುಣದವರು, ಈ ತಾಯಿಯ ವಿಚಾರದಲ್ಲಿ ಯಾಕೋ ಹೆಂಡತಿಗೆ ಬೇಜಾರು ಇರ್ಬೋದು. ನೀವು ಈ ವಿಚಾರದಲ್ಲಿ ನೋಡಮ್ಮ, ದಯವಿಟ್ಟು ನನಗೋಸ್ಕರ ಇದನ್ನು ನೀನು ಮಾಡಬೇಕಿಲ್ಲ ಅಂದರೆ ನನಗೆ ಪ್ರಾಯಶ್ಚಿತ್ತ ಕಾಡುತ್ತೆ. ನಾಳೆ ದಿನ ನನಗೇನೋ ಕಾಯಿಲೆ ಕಸಾನೆಗಳು ಬಂದು ಎಲ್ಲೋ ಏನೋ ಬೇರೆ ಬೇರೆ ಥರ ಹುಟ್ಕೊಳ್ಳೋಕೆ ಶುರು ಮಾಡಿದಾಗ ಸುಮ್ಮನೆ ತಪ್ಪಾಗುತ್ತೆ, ಬೇಡವಾ? ಮತ್ತು ನಾಳೆ ದಿನ ಎಲ್ಲೋ ಒಂದು ಕಡೆ ಪಂಚಾಯಿತಿ ಸೇರಿದಾಗ ಏನೋ ಎಡವಟ್ಟಾಗಿ ನಾಳೆ ನಿಮ್ಮ ಹೆಂಡತಿ ಇದೇ ಉತ್ತರವನ್ನು ಎಲ್ಲರ ಮುಂದೆ ಹೇಳ್ಬೋದಾ? ಊಟದ ವಿಚಾರ ಅಂತ ಬಂದಾಗ ನೀವು ಕೊಡೋ ಈ ಹೆಂಡತಿ ಕೊಡ್ತಿರೋ ಈ ಸಬೂಬಿದೆಯಲ್ಲಪ್ಪ, ಇದು ಹೊರಗಡೆಯವ್ರ ಮುಂದೆ ಗಂಭೀರವಾಗಿ ತಲೆ ಎತ್ಕೊಂಡು ಹೇಳೋ ಕಾರಣನ ಅದು? ಇಲ್ಲ ನಮಗೆ ಇವರು ತಾರತಮ್ಯ ಮಾಡ್ತಿದ್ರು, ಅದಕ್ಕೆ ನಾವು ಇವ್ರಿಗೆ ಇಟ್ಟಿಡ್ಲಿಲ್ಲ ಅಂದರೆ ಒಗಿತಾರೆ ಜನ, ಹೌದಲ್ಲ? ಅನ್ನ ಅಥವಾ ಊಟದ ವಿಚಾರ ಬರುತ್ತಲ್ಲಪ್ಪ, ನೀವು ಅಲ್ಲಿ ಏನು ಕಾರಣನೂ ಕೊಡೋಕ್ಕಾಗಲ್ಲ. ಶತ್ರುಗಳಿಗೂ ಕೂಡ ನಮ್ಮ ಹಿತಶತ್ರುಗಳಿಗೂ ಕೂಡ ಅನ್ನ ಹಾಕೋದು ತಪ್ಪಾಗಲ್ವ? ಅದೇ ನಿಮಗೆ ಗೊತ್ತಲ್ವಾ ಅದು? ಇವನ್ ತಡಿಯಪ್ಪ, ಅಪ್ಪ ಅಮ್ಮ ಇಬ್ರು ಇದ್ದಾರೆ, ಇಬ್ರಿಗೂ ನಮಗೆ ಬರೋ ರೇಷನ್ನಲ್ಲಿ ನಮಗಿರೋ ಇದರಲ್ಲಿ ಇಬ್ರಿಗೂ ಕಷ್ಟ ಆಗುತ್ತೆ, ಇಬ್ರು ನಮ್ಮಲ್ಲೇ ಊಟ ಮಾಡ್ತಾವ್ರೆ ಅಂದಾಗ ಹಂಗೆ ಹೇಳ್ಬೋದಪ್ಪ. ಇಲ್ಲ ಸರ್, ಆ ತರಕ್ಕೆ ದೇವರೆಲ್ಲ ಕೊಟ್ಟಿದ್ದಾರೆ. ಇರೋದೊಂದು ತಾಯಿ, ಅದಕ್ಕೆ ಅದು ನಾನು ಹೇಳ್ಬಿಟ್ಟು ಮಾಡೋದಲ್ಲಪ್ಪ. ಆಯ್ತು ನೋಡಿ, ಅವ್ರು ಒಟ್ನಾಗೆ ಇಲ್ಲಿ ಊಟ ಮಾಡ್ತಾರೋ ಅಲ್ಲಿ ಊಟ ಮಾಡ್ತಾರೋ ಹಸ್ಕೊಂಡಿರಬಾರ್ದಪ್ಪ ಅಷ್ಟೇ. ಹಿಂಗೆ ಕರ್ದಿಡ್ತಾರೋ, ಇಲ್ಲ ಅವರ ದೊಡ್ಡ ಮಗನ ಮಲ್ಲು ಉಣ್ತಾರೋ ಮಗಳು ಮಲ್ಲು ಉಣ್ತಾರೋ, ಹಸ್ಕೊಂಡಿದ್ದು ಅವ್ರೊಂಚೂರು ಕೊರಗಿದ್ರು ಅಂದರೆ ಅದು ನಿಮ್ಮ ಯಾರಿಗೂ ಒಳ್ಳೇದಾಗಲ್ಲ. ಅದು ಇರ್ಲಿ. ಅದೇ ನಮ್ಮನ್ನ ಕೇಳಲಿ, ನಾವು ಕೊಡ್ತೀವಿ. ನನ್ ಕೇಳ್ಬೇಕು, ನನ್ನ ಕೇಳಲಿ. ಆಯ್ತಪ್ಪ, ಅಷ್ಟು ಮೀರಿ ಮಾತಾಡ್ತೀರಾ, ಮುಂದಕ್ಕೆ ಹೋಗ್ತೀರಾ ಅಂದರೆ ನಾನಲ್ಲ ಸರ್ ಈ ಮಾತು ಹೇಳ್ತಿರೋದು. ಆಯ್ತು. ಈಗ ಒಬ್ಬ ಗಂಡಸಾಗಿ, ನಾನೊಬ್ಬ ಮನೆ ಯಜಮಾನಾಗಿ ಇಷ್ಟಂತೂ ನನ್ನ ಕೈಲಿ ಧೈರ್ಯ ಇಲ್ಲ ಅಂದ್ರೆ ಅದು ಏನನ್ಬೇಕಯ್ಯ ನಾನು? ಒಂದು ಅದೇನೋ ತಾಯಿಗೆ ಒಡವೆ ಮಾಡಿಸ್ಕೊಡು, ತಾಯಿಗೆ ಸೀರೆ ತಂದ್ಕೊಡು, ತಾಯಿಗೆ ಇನ್ನೇನೋ ಮಾಡಿಸ್ಕೊಡು, ಊರು ಹೆಂಗಸರೆಲ್ಲ ಏನೇನೋ ಆಯ್ಕೊಂಡು ಓಡಾಡ್ತವ್ರು, ನೀನು ತಾಯಿಗಿಲ್ಲ ತಂದು ಕೊಡು ಅಂತ ಹೇಳ್ತಿಲ್ಲ, ಅಥವಾ ಆಸ್ತಿ ಬರಿ ಅಂತ ಹೇಳ್ತಿಲ್ಲ. ಅದೊಂದು ಊಟ, ಕೇವಲ ಊಟ ಇಡೋದು ಅಲ್ಲ, ಊಟಕ್ಕೆ ಕರೆಯೋದ್ರ ಬಗ್ಗೆ ಮಾತಾಡ್ತಿದ್ದೀನಿ ನಾನು. ಅವ್ರು ಬಂದು ಮಾಡ್ತಾರೋ ಇಲ್ವೋ ಅದು ಸೆಕೆಂಡ್ರಿ, ಕರೆಯೋದ್ರ ಬಗ್ಗೆ. ಅಕ್ಕಿ ಹಾಕಬೇಕಾದ್ರೆ ಒಂದು ಚೇರ್ ಜಾಸ್ತಿ ಹಾಕವಾ, ಹಾಕೆ ಪರವಾಗಿಲ್ಲ. ನಿಮ್ಮ ಹೆಂಡತಿ ಮಾತನ್ನು ವಿರೋಧ ಮಾಡಿಕೊಂಡು ನೀವು ತುಂಬ ರದ್ದಂತ ಮಾಡಿಕೊಡಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಆದಷ್ಟು ತಾಯಿಯನ್ನು ಮಾತಾಡಿಸ್ತಾ, ಅಥವಾ ಅವರು ಹಸ್ಕೊಂಡಿಲ್ಲ ಅನ್ನೋ ಕ್ಲಾರಿಟಿ ತಗೊಳ್ಳಿ ಅಷ್ಟೇ. ಅಷ್ಟಾದರೂ ಮಾಡಿ. ಓಕೆ, ಅವರೆಲ್ಲ ಊಟ ಮಾಡಿದ್ದಾರೆ. ಬಟ್ ನನಗೆ ಅನಿಸೋದು ಏನಂದರೆ, ಈ ವಿಚಾರಗಳಲ್ಲಿ ಒಬ್ಬ ತಾಯಿ ವಯಸ್ಸಾದ ಕಾಲದಲ್ಲಿ ಎಲ್ಲರನ್ನೂ ಸಮಾನವಾಗಿ ನೋಡ್ತಾ ಬದುಕೋದು ಬಹಳ ಮುಖ್ಯ. ಆಕೆಯದ್ದು ಎಡವಟ್ಟುಗಳಿರ್ಬೋದು, ಬಟ್ ಏನು ಮಾಡ್ತೀರಿ, ಕೆಲವೊಬ್ರಿಗೆ ಆ ಬುದ್ಧಿ ಬಂದ್ಬಿಡ್ತದೆ. ಒಬ್ರಿಗೊಂಥರ
ನನ್ ಮನಸ್ಸಿನಾಗ ಇರೋದು ಸರ್, ಈ ಸದ್ಯಕ್ಕೆ ಆಗ್ಲಿಲ್ಲ ಅಂದ್ರೆ ಇನ್ನ ಸ್ವಲ್ಪ ದಿನ ಹೋದ್ಮೇಲೆ ಆಕೆ ಸೇವೆ ಏನ್ ಮಾಡ್ಬೇಕು ಅದ್ ಮಾಡೋಣ ಅಂತ ನನ್ ಮನ್ಸಲ್ಲಿ ಇತ್ತು. ಮಾಡ್ಲೇಬೇಕು. ಆದ್ರೆ ಈಗ ಈಗ ಆಯ್ತು, ಓಡಾಡ್ಕೊಂಡಿದ್ದಾರೆ, ಇಲ್ಲಲ್ದಿರ ಅಲ್ಲಿ ಉಣ್ತಾರೆ ಅಂತ ಇದೆಯಲ್ಲ, ಆಯ್ತು, sir. ಅದನ್ನು ಬಿಟ್ಬಿಡಿ. ಆದ್ರೆ ಎದ್ದೇಳದೇ ಇರೋ ಒಂದು ಕಾಲ ಬರುತ್ತಲ್ಲಪ್ಪ. ಸರ್ ಅದು ಅಲ್ಲಿಗೆ ಹೋಗಿತ್ತು ಸರ್ ನನ್ ಮೈಂಡ್. ಅದು ಸರಿನೇ, ಬಟ್ ಅವತ್ತಾದ್ರೂ ನಿಮ್ಮ ಹೆಂಡತಿ ಅವಕಾಶ ಕೊಡ್ತಾರೆ ಅಂತ ಹೆಂಗ್ ಅಂದ್ಕೊಡ್ತೀಯ? ಇಲ್ಲ ಸರ್, ಅವತ್ತ ಅವ್ರ ಮಾತ್ ಕೇಳಲ್ಲ, ಇವತ್ತ ಅವ್ರ ಮಾತ್ ಕೇಳೋ ಅಂತಂದ ಅವಶ್ಯಕತೆ ಇಲ್ಲ ಸರ್. ಅದು ಏನ್ ಕಾರಣ ಕೊಡ್ತಾರಂದ್ರೆ ಅವ್ರು ನೋಡೋ ನಮ್ ಕೆಲ್ಸ ಮಾಡಲ್ಲ ಅಂದ್ರೆ ಅವ್ರು ಸರ್ ಅದೇ. ಈಗ ಅಲ್ಲಿ ಹೇಳಾಯ್ತು ಅದನ್ನ, ಆಯ್ತು, ಸರ್ ನಿಮ್ಮ ಹೃದಯದಲ್ಲಿ ಸರಿ ಬಿದ್ದಾದ್ಮೇಲೆ ನೋಡ್ಕೊಳ್ತೀನಿ ಅಂತ ಏನಿದೆಯಲ್ಲ, ಅಷ್ಟೊತ್ತಿಗೆ ಅಂದ್ರೆ ಏನೋ ಮಾಡಿಡ್ಬೇಕು, ಏನೋ ತಂದಿಡ್ಬೇಕು ಅಂದ್ರೆ ಅವ್ರಿಗೆ ಹಲ್ಲಿಲ್ಲ, ಅನುಭವಿಸೋ ಶಕ್ತಿ ಇಲ್ಲ ಅಂದಾಗ ಏನ್ ತಂದಿಡ್ತೀಯಪ್ಪ? ಅದೊಂಥರ ಅದೇ ಸತ್ತ ಮೇಲೆ ಹೆಣು ಹೂವು ಹಾಕ್ದಂಗೆ. ಅದೇ ಸರ್, ನಿಮ್ ಮಾರ್ಗದರ್ಶನಕ್ಕಾಗಿ ಮಾತನ್ನು ಕೇಳಿದ್ದೆ. ಆಯ್ತು, ತೊಂದರೆ ಇಲ್ಲ. ನಿಮ್ಮ ಇಚ್ಛೆಯಂತೆ ಅವರು ಈಗ ಓಡಾಡ್ಕೊಂಡಿದ್ದಾರೆ, ಯಾಕೋ ಅವ್ರ ಬುದ್ಧಿಯೂ ಕೂಡ ಅಷ್ಟೊಂದು ನ್ಯಾಯಸಮ್ಮತವಾಗಿಲ್ಲ ಅನ್ನೋದಾದರೆ ಪರವಾಗಿಲ್ಲ, ಅವರು ಅದಕ್ಕೆ ಅಲ್ಲೆಲ್ಲ ಓಡಾಡ್ಕೊಂಡು ಊಟ ಮಾಡ್ಕೊಂಡು ಓಡಾಡಿದ್ದಾರೆ. ಬಟ್ ಬಿದ್ದಂಥ ಕಾಲಕ್ಕೆ ನಿಮ್ಮ ಹೆಂಡತಿಯ ಬೇರೆ ಬೇರೆ ದ್ವೇಷದ ಆಯಾಮಗಳನ್ನು ನೀವು ಗಮನಕ್ಕೆ ತಗೊಳ್ಳದೆ ಆಕೆಗೆ ಏನು ಮಾಡಬೇಕು ಅದನ್ನು ಮಾಡಪ್ಪ. ಅದು ಕೇವಲ ಮಾಡಬೇಕಲ್ಲ ಅಂತ ಅಲ್ಲ, ಪೂರ್ಣ ಮನಸ್ಸಿಂದ ಮಾಡಪ್ಪ. ಯಾಕಂದರೆ ನಮ್ಮ ದೇಹಗಳು ಒಂದು ದಿವಸ ಹಾಸಿಗೆ ಹಿಡಿತವೆ, ಅವತ್ತು ಆ ಕರ್ಮಗಳೆಲ್ಲ ನಮ್ಮನ್ನು ಕಾಡಬಾರ್ದು. ಯಾಕಂದರೆ ನಿಮ್ಮ ಮಕ್ಳದಿರು ಅದನ್ನ ನೋಡ್ತಾವ್ರೋ ಇಲ್ವೋ ಗೊತ್ತಿಲ್ಲ, ನೀನು ನಮ್ಮ ಅಜ್ಜಿಗೆ ಹೆಂಗೆ ನೋಡ್ಕೊಂಡೆ ಗೊತ್ತಿಲ್ವ ಅಂತ ನಾಳೆ ಒಂದು ಮಾತು ಬಂದ್ಬಿಟ್ರೆ ಏನಾಗಬೇಕತೆ? ಅದೇ ಸರ್, ನಮ್ಮಪ್ಪರಮ್ಮ ನನ್ ಬಾಯಿ ನನಗೆ ಪಂಚಾಯತಲ್ಲಿ ಇದಾಯ್ತು. ಆ ಜೀವನ ನೋಡಿ ನಾನು ತೀರ್ಕೊಂಡ್ರ. ನೋಡಿ, ಅದಕ್ಕೆ ಹೇಳೋದು, ಪರವಾಗಿಲ್ಲ, ನಂಗೆ ಅರ್ಥ ಆಗುತ್ತೆ. ನಿಮ್ಮ ಶ್ರೀಮತಿಯೊಂದಿಗೆ ಈ ವಿಚಾರಗಳನ್ನು ತುಂಬ ಹೋರಾಟ ಮಾಡಲಿಕ್ಕೆ ಆಗದೇ ಇರ್ಬೋದು, ಬಟ್ ಪರವಾಗಿಲ್ಲ. ನೀವು ಹೇಳ್ದಂಗೆ ಬಿದ್ದಂಥ ಕಾಲಕ್ಕೆ ಪ್ರೀತಿಯಿಂದ ಅದನ್ನು ಮಾಡಪ್ಪ, ನಿನಗೆ ಒಳ್ಳೇದಾಗುತ್ತೆ, ಏನು ಅಲ್ಲಿ ಕೆಡಕಾಗಲ್ಲ. ಯಾಕಂದರೆ 2 ಹೆಣ್ಣು 2 ಕಣ್ಣು, ಹೆಂಡತಿ ತಾಯಿ ಎರಡೂ ಅಷ್ಟೇ ಮುಖ್ಯ. ಬಟ್ ಇಲ್ಲಿ ಸ್ವಲ್ಪ ತಾಯಿಯ ಚಿಕ್ಕ ಪುಟ್ಟ ಅಹಂಕಾರಗಳೆಲ್ಲ ಬಿದ್ದು ಹೋಗಿ ಆ ದೇಹವು ಕೆಳಗಡೆ ಬಿದ್ದಾಗ ಅಲ್ಲಿಂದ ನೀನು ನಿಜವಾಗಲೂ ಸೇವೆ ಮಾಡಲಿಕ್ಕೆ ಶುರು ಮಾಡಪ್ಪ. ಈಗ ಅಲ್ಲೆಲ್ಲ ಓಡಾಡಿಕೊಂಡು ಊಟ ಮಾಡ್ಕೊಂಡಿದ್ದಾರೆ, ಪರವಾಗಿಲ್ಲ, ಅದೇನು ಪಾಪಕ್ಕೆ ಸೇರ್ಪಡಲ್ಲ, ಅಥವಾ ಅದನ್ನು ನಾನು ದೋಷ ಅಂತ ಹೇಳೋಕ್ಕಾಗಲ್ಲ. ಬಟ್ ಧರ್ಮ ಹೇಳುತ್ತೆ, ಅದನ್ನು ಮೀರಿಯೂ ಚೆನ್ನಾಗಿದ್ದ ಕಾಲದಿಂದಲೇ ಅವ್ರು ನಮಗೇನಾದರೂ ಮಾಡಲಿ, ನಾವು ಅವ್ರಿಗೆ ಏನು ಮಾಡಬೇಕು ಅದು ಮಾಡಿಬಿಡ್ಬೇಕು. ಈಗ ನಾಳೆ ನಮ್ಮ ಈ ಮಕ್ಕಳುದಿರು ನಿಮಗೆ ಹುಟ್ಟಿಸಿದ ಮಕ್ಕಳೆಲ್ಲ ನಾಳೆ ನಿಮ್ಮನ್ನು ಕಾಲು ಕಸ ಮಾಡ್ಕೊಳ್ಬೋದು, ಯಾರಿಗೆ ಗೊತ್ತು. ಆದರೆ ಅಯ್ಯೋ ನಾಳೆ ದಿನ ಹಿಂಗೆ ಮಾಡಿಬಿಡ್ಬೋದು ಅನ್ನೋ ಒಂದು ತಪ್ಪು ಕಲ್ಪನೆಯಲ್ಲಿ ಇವತ್ತಿಂದ ನಾವು ಅವ್ರನ್ನ ನಾಳೆ ಸಾಕೋದಿಂದ ಬಿಟ್ಬಿಡ್ಬೇಕಾಗುತ್ತಾ? ಇಲ್ಲ, ನಾಳೆ ಅವ್ರು ನಮಗೇನು ಮಾಡ್ತಾರೋ ಗೊತ್ತಿಲ್ಲ, ನಾವಂತೂ ಅವ್ರಿಗೆ ನಮ್ಮ ಕರ್ತವ್ಯ ಮಾಡಲೇಬೇಕಲ್ಲ. ಮಗನಾಗೆ ಕರ್ತವ್ಯ ನಿಯಮ ಯಾವಾಗಲೂ ಮಾಡೋದು ತಪ್ಪೇನಿಲ್ಲ, ಮಾಡ್ಬೇಕು, ಅದೇ ಧರ್ಮ. ಇಲ್ಲಿ ನಮಗೆ ಅಂದರೆ ಯಾರೋ ಏನೋ ಮಾಡಿಸಿದ್ರು ಅಥವಾ ಏನೋ ಆಯಿತು, ಇದು ಎಲ್ಲದಕ್ಕಿಂತ ಹಿರಿದಾದದ್ದು ಹೆತ್ತವರಿಗೆ. ನೀವು ಪಾಪ ನೋಡಿ, ನಿಮಗೆ ಹೇಳ್ತಾ ಇಲ್ಲ, ನೀವು ಮಾಡಬೇಕು ಅನ್ನೋ ಸೇವೆ ಮಾಡಬೇಕು ಅನ್ನೋ ಬುದ್ಧಿ ನಿಮ್ಮ ಹೃದಯದಲ್ಲಿದೆ, ಅದಕ್ಕೇನೋ ಒಂದಷ್ಟು ತೊಂದರೆಗಳು ಇರ್ಬೋದು, ಅದು ತಪ್ಪಲ್ಲ. ಬಟ್ ನಿಮ್ಮ ಹೃದಯದಲ್ಲಿ ಸೇವೆ ಮಾಡಬೇಕು ಅನ್ನೋದು ಇದೆಯಲ್ಲ, ಅದೇ ಶುದ್ಧತೆ, ಅದು ಬಹಳ. ನಿಮ್ ಮಾರ್ಗದರ್ಶನ ನನಗೆ ಮುಖ್ಯವೇ ಸರ್. ಯಾಕಂದ್ರೆ ನೀವು ನಾವು ಧರ್ಮದ 199% ಧರ್ಮದ ತೋರಿಸ್ತೀರ ಸರ್. ಆಗ್ಲಿ, ಒಳ್ಳೇದಾಗ್ಲಿ. ನಿಮ್ಮ ತಾಯಿಗೆ 100 ಕಾಲ ಅವರು ಆರೋಗ್ಯವಾಗಿರಲಿ, ಅದು ನನ್ನ ಹಾರೈಕೆ. ಜೊತೆಗೆ ನಿಮ್ಮ ಬದುಕು ಕೂಡ ಚೆನ್ನಾಗಿರಲಿ. ಬಟ್ ಅವ್ರನ್ನ ನೋಡ್ಕೊಳ್ಬೇಕು ಅನ್ನೋ ಇಚ್ಛೆ ನಿಮಗಿದೆ. ಅದರ ನಡುವೆ ಅವ್ರು ನಿಮಗೇನು ಕಣ್ಣಿಗೆ ಸುಣ್ಣ ಹಾಕಿದ್ರ ಬೆಣ್ಣೆ ಹಾಕಿದ್ರ ಅದಿಲ್ಲಪ್ಪ, ಭಗವಂತ ಕಾಯ್ತಾನೆ, ಇದೆಲ್ಲ ನೆಪ ಮಾತ್ರ ಅಷ್ಟೇ. ಬಟ್ ಅವ್ರು ನಿಮ್ಮನ್ನು ಸಾಕಿದ್ದಾರೆ, ನೀವು ಅವ್ರನ್ನ ಸಾಕಬೇಕು, ಅದು ಋಣ ತೀರಿಸ್ದಂಗೆ, ಆಯ್ತಾ? ಹಾಗಾಗಿ ತೊಟ್ಲಲ್ಲಿದ್ದಾಗ ಅವ್ರು ನಿಮ್ಮನ್ನು ಕೈ ಬಿಟ್ಟಿಲ್ಲ, ನೀವು ಬಿದ್ದಂಥ ಕಾಲಕ್ಕೆ ನೀವು ಕೈ ಬಿಡಬಾರ್ದು. ಒಳ್ಳೇದಾಗಲಿ, ನಿಮ್ಮ ಶ್ರೀಮತಿಯವ್ರಿಗೂ ಒಳ್ಳೇದಾಗಲಿ. ಬಟ್ ಏನಂದ್ರೆ ಬರ್ತವಪ್ಪ, ಇವೆಲ್ಲ ಬರ್ತವೆ. ಈ ಹೆಣ್ಣಿಗೂ ನೋವು ಮಾಡಬಾರ್ದು, ಆ ಹೆಣ್ಣಿಗೂ ನೋವು ಮಾಡಬಾರ್ದು. ಬಟ್ ಹೆಂಡತಿಯನ್ನು ವಿಶ್ವಾಸಕ್ಕೆ ತಗೊಳ್ತಾ, ತಾಯಿಗೂ ಬಿದ್ದಂಥ ಕಾಲಕ್ಕೆ ಅವ್ರ ಸೇವೆನೂ ಮಾಡ್ತಾ, ಬಟ್ ಅಂದರೆ ಚೆನ್ನಾಗಿ ದುಡಿಮೆ ಮಾಡಿ ಸೇವಿಂಗ್ಸ್ ಮಾಡಿಕೊಂಡು ನೀವು ಗಟ್ಟಿಮುಟ್ಟಾಗಿದ್ದರೆ ಇವನ್ನೆಲ್ಲ ಎದುರಿಸ್ಬೋದಪ್ಪ. ನೀವು ಮಾನಸಿಕವಾಗಿ ಕುಗ್ಗಿ ಎಲ್ಲ ತೊಂದರೆಯಲ್ಲಿ ನೀವೇ ನರಳಾಡ್ತಿದ್ರೆ, ತಾಯಿ ಒಂದೇನೋ ಹೆಲ್ಪ್ ಕೇಳಿದ್ರೆ ನಿಮಗೆ BP ಏರ್ಬಿಡುತ್ತೆ. ಬಟ್ ನಾನು ಎಲ್ಲ ರೀತಿಯಲ್ಲಿ ಚೆನ್ನಾಗಿದ್ದರೆ ಯಾರು ಏನು ಕೇಳಿದ್ರು ಅಂದರೆ ತಾಳ್ಮೆ. ಕೆಲವೊಮ್ಮೆ ಜೇಬಲ್ಲಿ ದುಡ್ಡಿದ್ರೆ ಚೆನ್ನಾಗಿರುತ್ತಲ್ಲ.
ನೋಡಿ, ಗಮನಿಸಿ ನೋಡಿ, ಜೇಬಲ್ ದುಡ್ಡಿದ್ರೆ ಏನು ಕಷ್ಟವೂ ಕಷ್ಟ ಅನ್ಸಲ್ಲ. ಡೈಲಿ ಜೇಬಲ್ ದುಡ್ಡು ಅಂದ್ರೆ ಮೀನ್ಸ್ ದುಡ್ಡು ಹಣಕಾಸಿನಲ್ಲಿ ಚೆನ್ನಾಗಿದ್ರೆ ಅಂತ. ನಿತ್ಯ ನಾಮಸ್ಮರಣೆ ಮಾಡಿದ್ರು ಕೂಡ ಅಲ್ಲ ಸ್ವಲ್ಪ ಸ್ವಲ್ಪ ಏನೋ ಒಂಥರ ಸಂತೋಷ ಸಮಾಧಾನ ಇರುತ್ತೆ ಸರ್. ದುಡ್ಡು ಇರುತ್ತೆ ಬಿಡು. ನಿಜ 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 ನಿಜ. ಅದಕ್ಕೆ ಲಕ್ಷ್ಮಿ ಜೊತೆಲಿದ್ರೆ ಎಂತ ಕಷ್ಟ, ಯಮಧರ್ಮನು ಓಡ್ತಾನೆ ಒಂದೊಂದ್ಸಲಿ. ಲಕ್ಷ್ಮಿ ಜೊತೆಗಿರಬೇಕು. ಅದಕ್ಕೆ ಪರಿಶ್ರಮ, ಶ್ರಮ, ಧರ್ಮದಲ್ಲಿ ದುಡ್ದ 100 ರೂಪಾಯಿ ಕೂಡ ನಮಗೆ ಕರ್ಮಶುದ್ಧಿ. ಅದೇ ಅಧರ್ಮದಲ್ಲಿ ದುಡಿದಿದ್ದೆಲ್ಲ ಬಂಧನ. ಅವು ನಮ್ಮನ್ನು ಬಂಧಿಸ್ತವೆ, ಮತ್ತಿಲ್ಲೇ ನರಳೋ ಹಾಗೆ ಮಾಡ್ತವೆ. 100 ರೂಪಾಯಿ ಅಧರ್ಮದ ದಾರಿಯಲ್ಲಿ ದುಡಿದ್ರೆ 1000 ರೂಪಾಯಿ ಆಸ್ಪತ್ರೆಗೆ ಹಾಕ್ಲೇಬೇಕಂತೆ. ನಾವು ಕಣ್ಮುಂದೆ ನೋಡ್ತಾ ಇದೀವಿ ಸರ್ ಅದನ್ನ. ಅದು ಇದ್ದಿದ್ದೆ, ಅದನ್ನು ಯಾರೂ ತಪ್ಪಿಸೋಕ್ಕಾಗಲ್ಲ. ಆಗಲಿ, ನಿಮ್ಮನ್ನು ಚೆನ್ನಾಗಿಡ್ಲಿ. ಖುಷಿ ಆಯಿತು. ನಿಮ್ಮ ಪ್ರಾಮಾಣಿಕ ಅಭಿಪ್ರಾಯ ಹಾಗೂ ನಿಮ್ಮ ಸಲಹೆ ಎಲ್ಲವನ್ನೂ ನಾನು ಸ್ವೀಕರಿಸಿದ್ದೇನೆ. ನಿಮಗೆ ದೇವರು ಒಳ್ಳೇದು ಮಾಡಲಿ. ಆ್ಯಂಡ್ ನನಗೆ ಯಾವ ಬೇಜಾರು ಇಲ್ಲ. ಖಂಡಿತ ನೀವು ನಮ್ಮ ಜೊತೆ ಇರಿ. ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ, ಶುಭವಾಗಲಿ. ಆಯಿತಾ? ನಿಮ್ಮ ತಾಯಿಗೂ ಒಳ್ಳೇದಾಗಲಿ. ಆಗ ಕರೆ ಮಾಡ್ತಾ ಇರಿ. ಶುಭವಾಗಲಿ. ಸರ್ ಮದುವೆ ಯಾವಾಗ ನಿಮ್ಮದು? ಎಂತ? ಅದೇ ಸರ್, ಮ್ಯಾರೇಜ್ ಯಾವಾಗ ಆಗುವ ಇಚ್ಛೆ ಇದೆ ನಿಮಗೆ? ಖಂಡಿತ ಖಂಡಿತ ಇದೆ. ಇನ್ನೊಂದು 2-2.5 ಅಥವಾ 3 ವರ್ಷ. 3 ವರ್ಷದ ನಂತರ ಎಲ್ಲ ಕರಿತೀನಿ. ಡೋಂಟ್ ವರಿ. ಬರ್ಬೇಕಂತ ಇಚ್ಛೆ ಇದೆ. ಅದು ಯಾವ ಕಾರ್ಯಕ್ರಮ ಗೊತ್ತಿಲ್ಲ. ಖಂಡಿತ ಕಾರ್ಯಕ್ರಮದಲ್ಲೇ ಅದನ್ನು ಹೇಳ್ತೀನಿ. ನಿಮ್ಮ ಎಷ್ಟು ಪ್ರೀತಿ, ಹಾರೈಕೆ ಅಥವಾ ಎಷ್ಟು ಬೆಂಬಲ ಯಾವಾಗಲೂ ಇರಲಿ. ದೇವ್ರು ನಿಮ್ಮನ್ನು ಚೆನ್ನಾಗಿಡ್ಲಿ. ಶುಭ ಆಗಲಿ. ಸರ್ ಅಷ್ಟೋ ದಿನ ಯಾಕೆ ಸರ್? ಒಂದೂವರೆ ವರ್ಷದೊಳಗೆ ಮಾಡ್ಕೋಬಹುದಲ್ಲ, ವಯಸ್ಸಾಗಿದೆಯಲ್ಲ. ಇದೇನು ಹಿಂಗೆ ಹೇಳ್ಬಿಟ್ರಿ ವಯಸ್ಸಾಗಿದೆ? ಅಲ್ಲ ಸರ್, ಮದುವೆ ಏಜ್ ಬಂದಿದ್ದೀರಲ್ಲ. ಹಿಂಗೆ ನಮ್ಗೆನ ಏನು ಇವಾಗ ನಮಗೆ 26 ವರ್ಷ, ನಿಮಗೆ ಮೋಸ್ಟ್ಲಿ 20. ಹೌದು ಹೌದು. ಬಟ್ ಏನೋ ಒಂದಷ್ಟು ಇನ್ನೊಂಚೂರು ಮುಂದೆ ಹೋಗಿ ಆಮೇಲೆ ಆಗುವ. ಅದಕ್ಕೇನು ಇಲ್ಲ ಸರ್, ಸಂಬಂಧದೊಳಗೆ ಇದ್ರೆ ಆಗೋದು ಮೇಲೆ ಸರ್. ಹೌದು ಹೌದು, ನಮ್ಮ ಆಸೆಯು ಅದೇ. ಆಗಲಿ ಖಂಡಿತ ಹೇಳೋಣ, ಆಗೋಣ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಒಳ್ಳೇದಾಗಲಿ, ಶುಭವಾಗಲಿ. ಥ್ಯಾಂಕ್ ಯು ಸರ್. ಏನು ಎಲ್ಲ ಮದುವೆದೇ ಕೇಳ್ತಾವ್ರಿ ಇವತ್ತ? ಆಯಿತು, ಆಗುವ. ಶುಭವಾಗಲಿ. ನೋಡಿ ಪಾಪ, ಅವರು ಚೆನ್ನಾಗಿ ಬೈಕೊಂಬಿಟ್ಟಿದ್ದಾರೆ ಬಿಡಿ. ಇವನು ಹಂಗೆ ಹಿಂಗೆ ಅಂತ. ಇರಲಿ, ಬೇಜಾರಿಲ್ಲ. ಬೈದವರೆನ್ನ ಬಂಧುಗಳೆಂಬೆ. ಯಾರೂ ನನಗೆ ಕೆಟ್ಟವರಾಗಿ ಕಾಣಲ್ಲ, ಕಾಣಬಾರ್ದು. ಓಕೆ, ಅವ್ರವ್ರಿಗನ್ಸಿದ್ದು ಅವ್ರವ್ರು ಮಾಡ್ತಾರೆ. ನಮಗನ್ಸಿದ್ದು ನಾವು ಮಾಡೋಣ, ಒಳ್ಳೆಯದೇ ಮಾಡೋಣ. ಒಳ್ಳೆ ವಿಚಾರಗಳು ನಮ್ಮ ಹೃದಯದಲ್ಲಿದ್ದರೆ ನಮಗೆ ದೇವರು ಒಳ್ಳೆಯದೇ ಮಾಡೇ ಮಾಡ್ತಾನೆ. ಒಳಗೇನೋ ಹೊರಗೆ ಹಾಗೆ ದಾರಿ ಶುದ್ಧವಾಗಿರುತ್ತೆ. ಒಳಗೆ ಕತ್ತಲೆ ಇದ್ದರೆ ಹೊರಗೂ ಕತ್ತಲೆ. ಒಳ್ಳೆಯದಾಗಲಿ, ಶುಭವಾಗಲಿ.